ರೈತರತ್ನ ರೈತರತ್ನ ರೈತರತ್ನ. ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ರೈತರತ್ನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಭೂಮಿ ತಾಯಿಯ ಮಡಿಲಲ್ಲಿ ಬೆಳೆದು ತಮ್ಮ ಪರಿಶ್ರಮದ ಬೆವರಿನ ಮೂಲಕ ಹಸಿರಾಗುವಂತಹ ಕತೆಗಳೇ ನಮ್ಮ ರೈತರತ್ನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ತೆರೆದಿಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. 26 ನಮ್ಮ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ರೈತರು ನಮ್ಮ ಸಾಧಕರ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ. ಅಲ್ಲಿ ಅವರ ಜೀವನದ ಕಥೆಗಳಿಂದ ನಾವೇನು ಕಲಿಬೋದು ಅನ್ನೋದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಜಡ್ಜಸ್ ಕೂಡ ಇರ್ತಾರೆ. ಅವರ ಒಂದು ಕೃಷಿ ಜೀವನದ ಹಿನ್ನೆಲೆ ಆಗಿರಬಹುದು, ಅವರ ಚಟುವಟಿಕೆ ಆಗಿರ್ಬೋದು, ಎಲ್ಲವನ್ನ ಯಥಾವತ್ತಾಗಿ ನಿಮ್ಮ ಮುಂದೆ ನಮ್ಮ ರೈತರತ್ನ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಇದುವೇ ನಮ್ಮ ಚಂದನ ವಾಹಿನಿಯ ಕಿರುತೆರೆಯಲ್ಲೇ ಪ್ರಪ್ರಥಮ ಬಾರಿಗೆ ರೈತರಿಗಾಗಿ ಇರುವಂತಹ ಒನ್ ಅಂಡ್ ಓನ್ಲಿ ರಿಯಾಲಿಟಿ ಶೋ ರೈತರತ್ನ. ಬನ್ನಿ ಆರಂಭ ಮಾಡೋಣ. ಇಲ್ಲಿ ನಾವ್ ಏನ್ ಮಾಡ್ತೀವಿ? ವಿ ಆರ್ ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು, ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ, ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದ ಪ್ರತಿ ಸಂಚಿಕೆನಲ್ಲೂ ಕೂಡ ಕುರ್ಚಿ ಮೇಲೆ ಏನೋ ರೈತ ಸಾಧಕರು ಇರ್ತಾರೆ. ಅವರಿಗೆ ಹುರಿದುಂಬಿಸೋದಕ್ಕೆ, ಅವರಿಂದ ವಿಚಾರಗಳನ್ನ ತಿಳಿಯೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿರೋದು ನಮ್ಮ ಪ್ರೀತಿಯ ಜಡ್ಜಸ್. ಅವರನ್ನ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ನಮ್ಮ ದೂರದರ್ಶನದ ಕೃಷಿ ದರ್ಶನ ಕಾರ್ಯಕ್ರಮದ ಮೂಲಕ ಕೃಷಿ ಬಗ್ಗೆ ಹಲವಾರು ವಿಚಾರಗಳನ್ನ ಮುಂಚಿನಿಂದ ಸುಮಾರು 15 ವರ್ಷಗಳಿಂದ ನಮ್ಮ ದೂರದರ್ಶನ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ JKVK ಸಹ ವಿಸ್ತರಣಾ ನಿರ್ದೇಶಕರು ಕೂಡ, ನಮ್ಮ ಹೆಮ್ಮೆಯ ತೀರ್ಪುಗಾರರು ಡಾಕ್ಟರ್ KP ರಘುಪ್ರಸಾದ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಕರ್ನಾಟಕದ ಹೆಸರಾಂತ ಕೃಷಿ ಸಾಹಿತಿ ಅಂತಾನೆ ಕರೆಸ್ಕೊಳ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಪ್ರತಿ ಸಂಚಿಕೆನಲ್ಲೂ ಕೂಡ ಅವರ ಒಂದು ಸಾಹಿತ್ಯದ ಘಮಘಮದ ಜೊತೆಗೆ ಕೃಷಿಯ ಜ್ಞಾನ ಭಂಡಾರದಿಂದ ಅನೇಕ ವಿಚಾರಗಳನ್ನ ನಮಗೆ ಮನದಟ್ಟು ಮಾಡಿಕೊಡ್ತಾ ಬಂದಿರುವಂತಹ ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಚನ್ನಪ್ಪ ಅಂಗಡಿ ಸರ್ ಕೂಡ ಇದ್ದಾರೆ. ಅವ್ರನ್ನ ಇವತ್ತಿನ ಸಂಚಿಕೆಗೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ ಅಂಡ್ ವೆಲ್ಕಮ್ ಸರ್. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಯಾವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಐಡಿಯಾ ನಿಮಗೆ ಸಿಕ್ಬಿಟ್ಟಿರುತ್ತೆ. ಯಾಕಂದರೆ ನಮ್ಮ ವೀಕ್ಷಕರೆಲ್ಲ ತುಂಬ ಬುದ್ಧಿವಂತರಲ್ವಾ. ಅಲ್ಲಿ ಕುರ್ಚಿ ಖಾಲಿ ಇದೆ, ಕುರ್ಚಿ ಪಕ್ಕ ಇರುವಂಥ ಟೇಬಲ್ ಮೇಲೆ ವಿಳೆದೆಲೆಗಳಿದೆ. ಅದು ಅಂಥಿಂಥ ವಿಳೆದೆಲೆ ಅಲ್ಲ, ನಮ್ಮಲ್ಲಿ ಹಾಡೇ ಇದೆಯಪ್ಪ, ಮಲ್ನಾಡಡಿಕೆ ಮೈಸೂರು ವಿಳೆದೆಲೆ ಬೆರೆತರೆ ಕೆಂಪು
ಹಾಡು ಎಷ್ಟು ಚೆನ್ನಾಗಿದೆಯೋ, ನಮ್ಮ ಮೈಸೂರು ಕೇವಲ ಮಲ್ಲಿಗೆ ಹೂವಿಗಾಗಲಿ, ಮೈಸೂರು ಕೇವಲ ಮೈಸೂರು ಸಿಲ್ಕಿಗಾಗಲಿ ಫೇಮಸ್ ಅಲ್ಲ, ಮೈಸೂರು ವಿಳೆದೆಲೆ ಕೂಡ ಅಷ್ಟೇ ಫೇಮಸ್ಸು. ಹಾಗಾದರೆ ಮೈಸೂರು ವಿಳೆದೆಲೆ ಘಮ ಹೇಗೆ ನಮ್ಮ ರಾಜ್ಯಾದ್ಯಂತ ಹರಡಿರೋವಂಥದ್ದು? ವಿಳೆದೆಲೆ ಘಮ ಇಷ್ಟು ಚೆನ್ನಾಗಿ ಹರಡಿದೆ, ಅದರ ಕೆಂಪು ತಂಪು ಇಷ್ಟು ಹರಡಿದೆ ಅಂದಮೇಲೆ ಆ ಕೃಷಿಗೂ ಕೂಡ ಅಷ್ಟೇ ಮಹತ್ವ ಇದೆ ಅಲ್ವಾ? ಏನು ಈ ಮೈಸೂರು ವಿಳೆದೆಲೆಯ ಕೃಷಿಯ ಮಹತ್ವ, ಇದರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ವಿಶೇಷ ವಿಟಿ ನಮ್ಮಲ್ಲಿದೆ. ಬನ್ನಿ ಹಾಗಾದ್ರೆ ನೋಡೋಣ ಇವತ್ತಿನ ನಮ್ಮ ವಿಶೇಷ ಮೈಸೂರು ವಿಳೆದೆಲೆಯ ಕೆಂಪು ತಂಪಿನ ವಿಟಿ. ವೀಳ್ಯದೆಲೆ. ಹೆಸರಾಂತ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿ ಇದ್ರಲ್ಲ, ಅವರೊಂದು ಸಾರಿ ಸ್ಕೂಟರ್ನಲ್ಲಿ ಮೂಡಿಗೆರೆ ಕಡೆಗೆ ಹೋಗ್ತಾ ಇದ್ರಂತೆ. ದಾರಿಯಲ್ಲಿ ಒಬ್ಬರು ಯಜಮಾನರು, ನಾನು ಮದುವೆಗೆ ಹೋಗ್ತಾ ಇದ್ದೀನಿ, ಕಲ್ಯಾಣ ಮಂಟಪದ ಹತ್ರ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದ್ರು. ಆಯಿತು ಬನ್ನಿ ಅಂತ ತೇಜಸ್ವಿ ಹತ್ಸ್ಕೊಂಡು ಹೊರಟರು. ತೇಜಸ್ವಿ ಬಾಯಲ್ಲಿ ಎಲ್ಲಡಿಕೆ ಅಗಿತಾ ಇದ್ರು. ಒಂದು ರಸ್ತೆ ತೆರುವಿನಲ್ಲಿ ಪಿಚ್ಚಕ್ಕನೆ ರಸ ಉಗಿದ್ರು ನೋಡಿ, ಅದು ಗಾಳಿಗೆ ಹಾರಿ ಹಿಂದಿನ ಸೀಟ್ ಮೇಲೆ ಕೂತಿದ್ದ ಯಜಮಾನರ ಬಟ್ಟೆ ಮೇಲೆ ಬಿತ್ತು. ಆ ಯಜಮಾನರುಗಳೋ ಅಂದರು. ಆವತ್ತಿಂದ ತೇಜಸ್ವಿ ತಮ್ಮ ಸ್ಕೂಟರ್ನ ಹಿಂದಿನ ಸೀಟನ್ನು ಕಿತ್ತಾಕ್ಸ್ಬಿಟ್ರಂತೆ. ಯಾರನ್ನೂ ಕೂರಿಸ್ಕೊಳ್ತಾ ಇರಲಿಲ್ಲ, ಹೊರಗಿನವರನ್ನ ಅವರು. ಹೀಗೆ ವೀಳ್ಯದೆಲೆ ಪುರಾಣ ತುಂಬ ಇದೆ ಬಿಡಿ. ಅದು ಮದುವೆಗೂ ಬೇಕು, ಮಸಣಕ್ಕೂ ಬೇಕು. ಎಲೆ ಜೊತೆ ಅಡಿಕೆ ಸುಣ್ಣ ಇದ್ದರೆ ಬಾಯಿ ಬಣ್ಣ, ಬಟ್ಟೆನೂ ಬಣ್ಣ, ಈಗಾಗಲೇ ಹೇಳಿದ ಹಾಗೆ. ವೀಳ್ಯದೆಲೆ ಕೃಷಿ ಬಗ್ಗೆ ಮಾತಾಡೋದಾದರೆ, ವೀಳ್ಯದೆಲೆ ಬಳ್ಳಿಯನ್ನು ಸಾಮಾನ್ಯವಾಗಿ ಅಡಿಕೆ ಮರಕ್ಕೆ ಹಬ್ಬಿಸ್ತಾರೆ. ವೀಳ್ಯದೆಲೆಯ ಸಸ್ಯಾಭಿವೃದ್ಧಿ ಸುಲಭ. ಚೆನ್ನಾಗಿ ಬಲ್ತಿರೋ ಬಳ್ಳಿಯ 3 ರಿಂದ 4 ಕಣ್ಣು ಇರುವ ಕುಡಿ ಭಾಗ ಕತ್ತರಿಸಬೇಕು. 2 ಕಣ್ಣು ಭೂಮಿ ಒಳಗಿಟ್ಟು ನಾಟಿ ಮಾಡಿದ್ರೆ ಮುಗೀತು. ಬಳ್ಳಿ ದಾಂಗುಡಿ ಇಡ್ತಾ ಹೋಗುತ್ತೆ. ವೀಳ್ಯದೆಲೆಯನ್ನು ಪಾತಿ ಪದ್ಧತಿ, ಸಸಿ ಮಡಿ, ಗುಳಿ, ಕಾಲುವೆ, ಕಿರುಪಟ ಪದ್ಧತಿಗಳಲ್ಲೂ ಬೆಳೆಸ್ತಾರೆ. ಚೆನ್ನಾಗಿ ಉಳುಮೆ ಮಾಡಿದ ಮಣ್ಣಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಬೇಕು. ಚೆನ್ನಾಗಿ ಸಾವಯವ ಗೊಬ್ಬರ ಕೊಡಬೇಕು. ವೀಳ್ಯದೆಲೆಯಲ್ಲಿ ಹಲವು ತಳಿ, ಮೈಸೂರು ಚಿಗುರೆಲೆ, ಅಂಬಡಿ ಎಲೆ, ಕರೆ ಎಲೆ, ನಾಟಿ ಬಳ್ಳಿ, ಕಲ್ಕತ್ತಾ ಪಾನ್ ಇತ್ಯಾದಿ ಅವರವರ ರುಚಿಗೆ ತಕ್ಕ ಹಾಗೆ ಬಳಕೆ. ಕೆಲವರಿಗೆ ರೆಡಿಮೇಡ್ ಪಾನ್ ಬೀಡ ಸಾಕು. ಇನ್ನು ಕೆಲವರಿಗೆ ಸಂಚಿಯಿಂದ ಎಲ್ಲ ತೆಗೆದಿಟ್ಟು ಎಲೆ ತೊಟ್ಟು ಮುರಿದು ತೊಡೆ ಮೇಲೆ ಸವರಿ ಸುಣ್ಣ ಹಚ್ಚಿ ಅಡಿಕೆ ಕತ್ತರಿಸಿ ಕವಳ ಬಾಯಿ ತುಂಬಿಸಿದ್ರೇನೆ ನೆಮ್ಮದಿ. ಊಟ ಆದಮೇಲೆ ಎಲ್ಲಡಿಕೆ ಜಗಿದ್ರೆ ಜೀರ್ಣಕ್ರಿಯೆ ಸುಲಭ ಅಂತಾರೆ. ಬುದ್ಧಿನೂ ಚುರುಕಾಗತ್ತಂತೆ ಕೆಲವರಿಗೆ. ಇರಬಹುದು, ಆದರೆ ಅದೇ ಚಟವಾದರೆ ಆಗೋ ತೊಂದರೆ ಒಂದೊಂದಲ್ಲ. ಅದಿರಲಿ, ಜಗಿಯೋರ್ ಜಗೀಲಿ, ಆದರೆ ಉಗೀತಾರಲ್ಲ ಮಾರಾಯರೇ. ಕೋರ್ಟು ಕಚೇರಿ ಅಂತ ಕೂಡ ನೋಡದೆ ಗೋಡೆ ಕಂಡ್ರೆ ಸಾಕು, ಕೆಂಪು ನಿಶಾನೆ ಮೂಡಿಸಿಯೇ ಸಿದ್ಧ. ಹಾಗೇನೆ ಎಲ್ಲಡಿಕೆ ಜಗಿತಾ ಇರೋ ಮನುಷ್ಯನ ಮುಂದೆ ಅವ್ರ ಮಾತು ಕೇಳೋಕೆ ನಿಂತರೆ ನಮಗೆ ಶವರ್ ಬಾತ್ ಗ್ಯಾರಂಟಿ. ಕವಳ ಒಗೆದು ಹಾಕಿ ವೀಳ್ಯದೆಲೆ ಕೃಷಿಯನ್ನು ಒಪ್ಪವಾಗಿ ಮಾಡ್ತಾ ಇರೋ ರೈತರನ್ನ ಬನ್ನಿ ಬಾಯಿ ತುಂಬ ಮಾತಾಡ್ಸೋಣ. ವಿಳೆದೆಲೆ ಪುರಾಣ ಸಖತ್ತಾಗಿತ್ತು. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ನಿಜವಾದ ಕಥೆ ಎಷ್ಟು ಚೆನ್ನಾಗಿತ್ತು. ವಿಳೆದೆಲೆ ಜಗಿಯೋ ಪುರಾಣ ಇದು ಒಂದು ಕಡೆ ಆದರೆ, ವಿಳೆದೆಲೆ ಅನ್ನುವಂಥದ್ದು ಕೇವಲ ಒಂದು ಆರ್ಡಿನರಿ ಸಸ್ಯ ಅಲ್ಲ, ಆರ್ಡಿನರಿ ಎಲೆ ಅಲ್ಲ. ಇದು ಒಂದು ನಂಬಿಕೆಯ ಸಂಕೇತ. ಹಿಂದಿನ ಕಾಲ ತಲತಲಾಂತರದಿಂದ ಸಂಪ್ರದಾಯವಾಗಿ ನಾವು ಮಾಡ್ಕೊಂಡು ಬಂದಿರೋದು. ಯಾವುದೇ ಒಂದು ಮದುವೆಗಾಗಲಿ, ಹೆಣ್ಣು ಒಪ್ಸೋ ಅಂಥ ಒಂದು ಕಾರ್ಯಗಳಲ್ಲಿ ಆಗಲಿ, ಅಲ್ಲಿ ನಾವು ತಾಂಬೂಲ ಕೊಟ್ವಿ, ವಿಳೆದೆಲೆ ಕೊಟ್ವಿ, ಅಡಿಕೆ ಕೊಟ್ವಿ ಅಂತ ಅಂದರೆ ಅಲ್ಲಿಗೆ ಅದು ಇತ್ಯರ್ಥ ಆಯಿತು, ಅಲ್ಲಿ ಸೆಟಲ್ ಆಯಿತು ಅನ್ನೋ ವಿಚಾರ. ಸೊ ನಂಬಿಕೆಯ ಸಂಕೇತ. ಇಂಥ ನಂಬಿಕೆ ಇರುವಂಥ ವಿಳೆದೆಲೆ ಅಂತ ಬೆಳೆಯೋ ರೈತರಿದ್ದಾರಲ್ಲ, ಅವರೇ ಪುಣ್ಯವಂತರು ಅಂತ ಹೇಳಬೇಕು. ಅಂಥ ಪುಣ್ಯವಂತ ರೈತರನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಾಧಕರಾಗಿ ಆಹ್ವಾನ ಮಾಡ್ತಿದ್ದೀವಿ. ಅದು ಮೈಸೂರಿನವರೇನೆ. ಅದಕ್ಕಿಂತ ಮುಂಚೆ ಅದ್ಭುತವಾದ ಸ್ಕ್ರಿಪ್ಟ್ ಬರೆದಿದ್ದಾರೆ ನಮ್ಮ ಚೆನ್ನಪ್ಪ ಅಂಗಡಿ ಸರ್. ಅಂಗಡಿ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಅದ್ಭುತವಾಗಿತ್ತು ಸರ್ ಬರವಣಿಗೆ. ಇನ್ನು ನಮ್ಮ ಮೈಸೂರು ಭಾಗದವರೇ ಆದಂಥ ಹೇರಳವಾಗಿ ಸಮೃದ್ಧಿಯಾಗಿ ವಿಳೆದೆಲೆಯನ್ನು ಬೆಳೆಸ್ಕೊಂತ ಸಮರ್ಪಕವಾಗಿ ಇತ್ತ ಪಶುಸಂಗೋಪನೆ ಕೂಡ ಹೌದು, ಸಮಗ್ರ ಕೃಷಿ ಕೂಡ ಹೌದು. ಈ ಮಧ್ಯೆ ವಿಳೆದೆಲೆ ಕೂಡ ಅತ್ಯದ್ಭುತವಾಗಿ ಬೆಳೆಸ್ಕೊಂಡು ಬಂದು ಮೈಸೂರು ಜಿಲ್ಲೆಯಾದ್ಯಂತ ಮಾದರಿ ರೈತರಾಗಿ, ಪ್ರಗತಿಪರ ರೈತರಾಗಿ ಬಂದಿರುವಂಥ ನಮ್ಮ ಇವತ್ತಿನ ಮೈಸೂರಿನ ಸಾಧಕ ರೈತರು ಯಾರು ಅಂತ ತಿಳ್ಕೊಳ್ಳುವಂಥ ಸಮಯ. ಬನ್ನಿ ಅವರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ವಿಟಿ ಇದೆ, ನೋಡಿ ಬರೋಣ.
ಮರಂಕೈನವರು ಸುಮಾರು ಒಂದು 25 ವರ್ಷಗಳ ಕಾಲದಿಂದ ತೋಟ ಮತ್ತು ವೀಳ್ಯದೆಲೆ ತೋಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿರೋಂಥ ಜನಗಳಿಗೆ ಕೃಷಿ ಬಗ್ಗೆ ಒಂದು ಔಷಧಿಗಳಾಗಲಿ ಗೊಬ್ಬರಗಳಾಗಲಿ ಎಲ್ಲ ಸಹಕಾರ ಕೊಡ್ತವ್ರೆ. ನಮಗೆ ಗೊಬ್ಬರಗಳು ಮತ್ತು ಏನು ಬೇಕೋ ಅದೆಲ್ಲ ಕೊಡ್ತಾ ಇದ್ದಾರೆ, ನಾವು ತಗೋತಾ ಇದ್ದೀವಿ. ಮರಂಕೈ ಅವರು ಸಹ ಇವರು ನಮ್ಮ ಜೊತೆಗೆ ಫ್ರೆಂಡ್ ಆಗಿ ಮತ್ತು ರೈತರಾಗಿ ಇವರು ಸಹ ನಮ್ಮ ಜೊತೆ ಇದ್ರು. ಇವರು ನಮಗೆ ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ರು. ವೀಳ್ಯದೆಲೆ ಹೇಗೆ ಮಾಡೋದು ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ರು. ಮತ್ತು ವೀಳ್ಯದೆಲೆಗೆ ರೋಗ ಬಂದ್ರೆ ಮತ್ತು ಇದಕ್ಕೆಲ್ಲ ಹೇಗೆ ಔಷಧಿ ಇದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇವರು ನಮಗೆ ಮಾಹಿತಿ ಇಲ್ಲಿ ಕೃಷಿ ಡಿಪಾರ್ಟ್ಮೆಂಟ್ ತಿಳ್ಕೊಬಂದು ನಮಗೆ ಹೇಳ್ಕೊಡ್ತಾ ಇದ್ರು. ಒಂದು 20-25 ವರ್ಷದಿಂದ ಮರಂಕೈನವರು ತೋಟದಲ್ಲಿ ಫೇಮಸ್ ಆಗಿದ್ದಾರೆ. ಅದನ್ನು ಅನುಭವದಲ್ಲೂ ಇದ್ದಾರೆ. ನಾವು ಇದೇ ಊರಿನವರು ಬಂದ್ಬಿಟ್ಟು ಅವ್ರಿಗೂ ನಮಗೆ ಸಂಬಂಧ ಇದೆ. ಅದರ ಎಲ್ರಿಗೂ ಮಾದರಿಯಾಗಿ ವೀಳ್ಯದೆಲೆ ಮಾಡೋದನ್ನು ಅವರು ಹೇಳ್ಕೊಡ್ತಾ ಇದ್ದಾರೆ, ಮಾಡ್ತಾರೆ. ಕೆಲವು ಜನಕ್ಕೆ ಅದನ್ನು ಅದ್ರ ಬಗೆಯಾಗಿ ತೋರಿಸಿದ್ದಾರೆ. ನಾವು ಇವಾಗ ಈ ಸೈಡ್ ತಗೊಂಡು ಕಾಂಪೌಂಡ್ ಹಾಕಿದಾಗ ಅವ್ರದ್ದು ಜಾಗ ಅಲ್ಲಿ 2 ವರ್ಷ ಆಯಿತು. ಆ ಗಿಡ ಅದು ಬೆಳೆಸಿ ತಗೊಂಡೋಗಿ ಅಲ್ಲಿ 3-4 ಸೇರಿ ಎಲ್ಲ ಕುಯ್ಲು ಹಾಕಿದ್ವಿ. ಗೊಬ್ಬರಗಳು ಈಗಿನ ತೋಟಕ್ಕಾಗಲಿ ವೀಳ್ಯದೆಲೆ ತೋಟಕ್ಕಾಗಲಿ ಬಂದಂಥ ಒಂದು ಸೌಲಭ್ಯಗಳು ನಮಗೆ ತಿಳಿಸ್ತಾರೆ ಅಷ್ಟೇ. ಗೊಬ್ಬರಗಳು ಮತ್ತು ಬೇವಿನ ಆಗಲಿ ಔಷಧಿಗಳಾಗಲಿ ಕೊಡ್ತಾರೆ, ನಾವು ತಗೋತಾ ಇದ್ದೀವಿ. ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ಸರ್. ನಮಗೆ ಇದರಿಂದ ನಮ್ಗೆ ಉಪಯೋಗ ಆಗಿದೆ. ಊರಲ್ಲಿ ಎಲ್ಲ ಅವ್ರ ಬಗ್ಗೆ ಊರಲ್ಲಿ ಎಲ್ಲ ಗೌರವ ಚೆನ್ನಾಗಿದ್ದಾರೆ. ಅದು ಯಾರಿಗೂ ಏನು ಭೇದಭಾವ ಬಯಸೋದಿಲ್ಲ, ನಿಷ್ಠುರವಾಗಿ ನಡ್ಸೋದಿಲ್ಲ, ಕೆಟ್ಟಾಗಿ ಯಾರನ್ನೂ ಬಯಸೋದಿಲ್ಲ. ಚೆನ್ನಾಗಿದ್ದಾರೆ ಅವರು. ಕೇಳಿ ನಮಗೆ ಗೊತ್ತಿರೋ ಹಾಗೆ ವೀಳ್ಯದೆಲೆ ಒಂದು ಆಶ್ರಯ ಸಸ್ಯ ಅಲ್ವಾ. ಮರದ ಮೇಲೆಲ್ಲ ತಾನಾಗಿ ಎಷ್ಟು ಸುಂದರವಾಗಿ ಹಬ್ಬಿಕೊಂಡು ಹೋಗುತ್ತೆ. ಇಷ್ಟು ಸಮೃದ್ಧಿಯಾಗಿ ಹೇರಳವಾಗಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ರೈತರು. ನೋಡೋದಕ್ಕೆ ಒಂದು ಆನಂದ ಆಯಿತು ವೀಟಿನಲ್ಲಿ. ಬನ್ನಿ ಹಾಗಾದ್ರೆ ತಡ ಮಾಡೋದೇ ಬೇಡ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸಂಚಿಕೆಗೆ ರೈತ ಸೆಲೆಬ್ರಿಟಿಯನ್ನ ವೆಲ್ಕಮ್ ಮಾಡೋಣ. ಅವರೇ ನಮ್ಮ ಮೈಸೂರು ಭಾಗದ ಪ್ರಗತಿಪರ ಹಾಗೂ ಮಾದರಿ ರೈತರು ಮರಂಕೈ ಅವರು. ಬನ್ನಿ ಜನ ಚಪ್ಪಾಳೆ. ಮರಂಕಯ್ಯನವರೇ, ಪ್ರೀತಿಯ ಸ್ವಾಗತ ತಮಗೆ. ನೋಡಿ, ವೀಳ್ಯದೆಲೆ ನೀವು ಬೆಳೆದಿರುವಂಥ ವೀಳ್ಯದೆಲೆ ನನ್ನ ಕೈಯಲ್ಲೇ ಇದೆ. ಮೈಸೂರು ಅಂತ ಅಂದರೆ ಮೈಸೂರು ಮಲ್ಲಿಗೆ, ನಮ್ಮ ಮೈಸೂರು ಸಿಲ್ಕು, ಮೈಸೂರು ಅರಮನೆ, ಅದರಲ್ಲಿ ಒಂದು ಮುಖ್ಯವಾದದ್ದು ಮೈಸೂರು ವೀಳ್ಯದೆಲೆ. ವೀಟಿನಲ್ಲಿ ನೋಡ್ತಾ ಇದ್ವಿ ಸರ್, ಎಷ್ಟು ಸಮೃದ್ಧಿಯಾಗಿ, ಎಲ್ಲಿ ನೋಡಿದ್ರು ಹಸಿರು, ಬಳ್ಳಿ ಹಾಗೆ ಹಬ್ಬೋದು, ಮರನೇ ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬೆಳೆದಿರೋವಂಥದ್ದು. ಮೈಸೂರು ಭಾಗದಲ್ಲಿ ಮರಂಕೈನವರು, ಅಲ್ಲಿ ಮಾರ್ಕೆಟ್ನಲ್ಲಿ ಅಂತ ಅಂದರೆ ವೀಳ್ಯದೆಲೆ ಅಂತಂದರೆ ಮರಂಕೈನವರು ಫೇಮಸ್ ಅಂತ ಹೇಳಿ. ಇವತ್ತು ರೈತರತ್ನ ವೇದಿಕೆಗೆ ಬಂದಿದ್ದೀರಿ, ಎಷ್ಟು ಖುಷಿಯಾಗಿದ್ದೀರಿ? ತುಂಬ ಸಂತೋಷ. ಮೊದಲನೇದಾಗಿ ಈ ದೂರದರ್ಶನ ಚಂದನ ವಾಹಿನಿಗೆ ನನ್ನ ಮೊದಲನೇ ನಮಸ್ಕಾರಗಳು. ನಂತರ ಇಲ್ಲಿ ಕೂತಿರ್ತಕ್ಕಂಥ ನನ್ನ ಜಡ್ಜಸ್ಗೆ, ಇಲ್ಲಿ ಕೂತಿರ್ತಕ್ಕಂಥ ಆಡಿಯನ್ಸ್ಗೆ ಮೊದಲನೇದಾಗಿ ನನ್ನ ನಮನಗಳು. ನಾನು ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರು ಭಾಗದಿಂದ ಸ್ವಲ್ಪ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉದ್ಬೂರು ಎಂಬ ಗ್ರಾಮದಿಂದ ನಾನು ಇಲ್ಲಿಗೆ ಬಂದಿರ್ತೇನೆ. ಮೊದಲನೇದಾಗಿ ನಾನು ಈ ದೂರದರ್ಶನಕ್ಕೆ ನನ್ನನ್ನು ಕರೆಸಿದಂಥ ಗೋಪಿನಾಥ್ ಸರ್ಗೆ ಮೊದಲನೇದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ನನ್ನ ವೀಳ್ಯದೆಲೆ, ಮೈಸೂರು ಭಾಗದ ವೀಳ್ಯದೆಲೆನ ಅತಿ ಹೆಚ್ಚಾಗಿ ಪ್ರಚಾರ ಕೊಟ್ಟು ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಕ್ಕುವಂಗೆ ಮಾಡ್ತಕ್ಕಂಥ ಈ ನನ್ನ ಚಂದನ ವಾಹಿನಿಗೆ ಇನ್ನೊಂದು ದೊಡ್ಡ ನಮಸ್ಕಾರಗಳು. ಖುಷಿಯಾಗಿದ್ದಾರೆ ನಮ್ಮ ಜಡ್ಜಸ್ಸು, ನಿಮ್ಮನ್ನ ಪ್ರೀತಿಯಿಂದ ಬರಮಾಡ್ಕೊಂಡು ಬಿಡ್ತಾರೆ. ಮೇಡಮ್, ಎಸ್ ಸರ್, ಯಾವುದೇ ಒಂದು ಕೃಷಿ ಬೆಳೆಯ ಅಂತಿಮ ಉತ್ಪನ್ನ ಹೂವು, ಹಣ್ಣು, ಬೇಳೆ, ಕಾಳು ಆಗಿರುತ್ತೆ. ಹಾಗೆ ಇರುತ್ತೆ, ಹೌದು. ಪ್ರಾಯಶಃ ಒಂದು ಗಿಡದ ಎಲೆ ಸಹ ಒಂದು ಲಾಭದಾಯಕ ಉತ್ಪನ್ನ ನೀಡುತ್ತೆ ಅನ್ನೋದಾದ್ರೆ ಅದು ವೀಳ್ಯದೆಲೆ. ಕರೆಕ್ಟ್ ಸರ್, ಕರೆಕ್ಟ್, ಹೌದು. ಈಗ ತಾವೇ ಹೇಳ್ತಾ ಇದ್ರಿ, ಶುಭ ಕಾರ್ಯಕ್ಕೆ ಅದು ಬಹಳ ಸೂಕ್ತವಾದದ್ದು ಅಂತ ಹೇಳಿ. ಎಷ್ಟೋ ಅಗ್ರಿಮೆಂಟ್ಸ್ ಒಂದು ವೀಳ್ಯದೆಲೆಯಿಂದ ಆಗುತ್ತೆ. ಕರೆಕ್ಟ್ ಸರ್, ಕರೆಕ್ಟ್. ತಾಂಬೂಲ ಕೊಟ್ವಿ ಅಂದ್ರೆ ಮ್ಯಾಟರ್ ಸೆಟ್ಲ್ ಅಂತ. ಲಕ್ಷ್ಮಿಯ ಸಂಕೇತ. ಹಿಂದೆ ಪ್ರಾಯಶಃ ಅವ್ರಿಗೆ ಗೊತ್ತಿರಬೇಕು, ನಮ್ಮ ಮರಂಕೈ ಅವ್ರಿಗೆ ವೀಳ್ಯದೆಲೆ ತೋಟದಲ್ಲಿ ಚಪ್ಪಲಿ ಹಾಕಿ ಹೋಗ್ತಾ ಇರ್ಲಿಲ್ಲ. ಇಲ್ಲ ಸರ್, ಈಗಲೂ ಹೋಗಲ್ಲ. ಈಗ ಹೋಗಲ್ಲ. ಅಂದ್ರೆ ಆ ಒಂದು ಪಾವಿತ್ರ್ಯತೆ ಇದೆ.
ಒಂದು ಧಾರ್ಮಿಕ ನಂಬಿಕೆ ಇದೆ. ವೀಳ್ಯದೆಲೆ ತೋಟ ಅಂತ ಹೇಳಿದ್ರೆ ಅವ್ರಿಗೆ ಬಹಳಷ್ಟು ದೊಡ್ಡ ಗೌರವ ಇದೆ. ನಿಜ ಸರ್, ಹೌದು ಹೌದು. ಹಾಗಾಗಿ ಆ ಒಂದು ಏನು ಬೆಳೆ ಬಗ್ಗೆ ಅವರಿಂದ ನಾವು ಮಾಹಿತಿ ಪಡಿಬೇಕಲ್ಲ, ನಾವೆಲ್ಲ ಬಹಳ ಉತ್ಸುಕರಾಗಿ ಅವರ ಒಂದು ಮಾತುಗಳನ್ನ ಕೇಳಲಿಕ್ಕೆ ಇಲ್ಲಿ ಕೂತಿದ್ದೀವಿ. Correct, sir. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಮರಂಕಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇದೀಗ ಬಂದ ಸುದ್ದಿ ತಾಜಾ ಇದೆ, ಬಿಸಿ ಬಿಸಿ ಇದೆ. sir, breaking ಅಪ್ಪಣೆಯ news. ಹೇಳೋದಕ್ಕೆ ಬ್ರೇಕಿಂಗ್ ನ್ಯೂಸ್ ಹೇಳಿ ಸರ್. ಹೇಳ್ಬಿಡ್ಲಾ? ಹೇಳಿ ಸರ್. ಮೈಸೂರಿನ ಎಲೆ, ಅದಕ್ಕೆ ಮೈಸೂರಿನ ಚಿಗುರೆಲೆ ಅಂತ ಹೇಳ್ತಾರೆ, ಅಥವಾ ಮೈಸೂರು ಚಿಗುರೆಲೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಭೌಗೋಳಿಕ ಸೂಚಕವಾದಂಥದ್ದು ನಾವೇನು GI ಟ್ಯಾಗ್ ಅಂತ ಹೇಳ್ತೇವಲ್ಲ, ಅದು ಪ್ರಾಪ್ತ ಆಗಿದೆ, ಅಂಥದ್ದೊಂದು ಮನ್ನಣೆ ಸಿಕ್ಕಿದೆ. ಇನ್ನೊಂದು ಬಹಳ ಇತ್ತೀಚಿನ ಒಂದು ಅಂದ್ರೆ ಇವತ್ತಿನ ಸುದ್ದಿ ಏನಂತ ಹೇಳಿದ್ರೆ, 45 ಕ್ವಿಂಟಲ್ಲು ಮೈಸೂರಿನ ವಿಳೆದೆಲೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು ಆಗಿದೆ. ಅದು ಯಾರು ಗೊತ್ತಾ? ಮರಂಕಯ್ಯ ಊರಿನವರೇ ರೈತರು. ಯಾರ ಹೆಸರು ಹೇಳ್ಬಿಡಿ ಮೇಡಮ್? ಸೋಮಣ್ಣ ಅಂತ ಸರ್. ಸೋಮಣ್ಣ ಅಂತಂದು ನಿಮ್ಮ ಸಹವರ್ತಿ ರೈತರು. ನಮ್ಮ ಅಲ್ಲೇ. ಹಾ ಬಹಳ ಖುಷಿ ಆಯ್ತು ನಮಗೆ. ಇದು ನಮ್ಮ ಕನ್ನಡ ನಾಡಿಗೆ ಒಂದು ಹೆಮ್ಮೆಯ ವಿಷಯ. ವೀಳ್ಯದೆಲೆಗೆ ಒಂದು ದೊಡ್ಡದಾದಂಥ ಜಾಗತಿಕವಾದಂಥ ಮನ್ನಣೆ. ಯಾಕೆ ಅಂತ ಹೇಳಿದ್ರೆ, ವೀಳ್ಯದೆಲೆಯನ್ನ ನಾವು ಏನು ತಿಳ್ಕೊಂಡಿದೀವಿ, ಬರೀ ಎಲೆ ಅಡಿಕೆ ಅಂತ ತಿಂದ್ಬಿಡ್ತೀವಿ ಅಂತ ಹಿಂಗೆಲ್ಲ ತಿಳ್ಕೊಂಡಿದೀವಲ್ಲ, ಅದರಲ್ಲಿ ಕೂಡ ಸಾಕಷ್ಟು ಔಷಧೀಯ ಗುಣ ಇದೆ ಅನ್ನೋದು ಒಂದು. ಆಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಅದರಲ್ಲಿ ಸಾಕಷ್ಟು. ಆಮೇಲೆ ಪಚನ ಕ್ರಿಯೆಗೆ ಸಹಕಾರಿಯಾಗುವಂತ ಕಿಣ್ವಗಳಿರ್ತವೆ ಅದರಲ್ಲಿ. ಹಂಗಾಗ್ಬಿಟ್ಟು ನಮ್ಮ ಹಿರಿಯರು ಬಹಳ ಜಾಣರಿದ್ರು. ಹಬ್ಬದ ಊಟ ಮಾಡಿದ ಮೇಲೆ ಏನ್ ಮಾಡ್ತಿದ್ರು? ಎಲೆ ಅಡಿಕೆ ಜಗಿತಾ ಇದ್ರು. ಎಲೆ ಅಡಿಕೆನ ಬರೀ ಜಗಿಬೇಕು, ಉಗಿಬಾರ್ದು. ಎಸ್, ಥ್ಯಾಂಕ್ ಯು ಚನ್ನಪ್ಪ ಸರ್. ಥ್ಯಾಂಕ್ ಯು ಸರ್. ಇನ್ನು ಮರಂಕಯ್ಯ ಅವರೇ, ನಮ್ಮ ಸಾಧಕರ ಕುರ್ಚಿ ನಿಮಗೋಸ್ಕರ ಕಾಯ್ತಾ ಇದೆ. ಬನ್ನಿ, ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡ್ಸಲ್ಲ. ಇವತ್ತು ನೀವು ನಮ್ಮ ಸೆಲೆಬ್ರಿಟಿ. ಬನ್ನಿ ಜೋರಾದ ಚಪ್ಪಾಳೆಗಳ ಮೂಲಕ. ನಿಮ್ಮ ಒಂದು ದಿನಚರಿ ದಿನ ಬೆಳಗಾದ್ರೆ ಆರಾಮಾಗಿ ಆ ಹಸಿರು ತೋಟದ ನಡುವೆ ಓಡಾಡುವಂಥದ್ದು, ರೈತನಾಗಿ ಒಬ್ಬ ರೈತ ಆಗಿ ಆ ಖುಷಿ ಕೊಡುವಂಥ ದೊಡ್ಡ ವಿಚಾರ ಅಂದ್ರೆ ಏನು? ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ, ನಾವು ವೀಳ್ಯದೆಲೆ ತೋಟದೊಳಗೆ ಪ್ರತಿದಿನ ಓಡಾಡೋದಾದ್ರೆ ಯಾವುದೇ ರೀತಿಯ BP, ಶುಗರ್ ಆಗಲಿ ಯಾವುದೇ ರೀತಿಯ ರೋಗಗಳು ಕೂಡ ಬರೋದಿಲ್ಲ ಅಂತ ನಮ್ಮ ಒಂದು ಸಂಶೋಧನೆಯಲ್ಲಿ ಈಗಲೂ ಕೂಡ ಅದು ವರದಿಯಾಗಿದೆ. ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ, ಎಲೆ ಕೊಯ್ತಕ್ಕಂಥವ್ರು, ಎಲೆ ಜೋಡಿಸ್ತಕ್ಕಂಥವ್ರು ಕೂಡ ಇವತ್ತು ಆರೋಗ್ಯವಾಗಿದ್ದಾರೆ. ಪ್ರತಿದಿನ ಅಲ್ಲಿ ಓಡಾಡಿದ್ರೆ ಪ್ರತಿಯೊಬ್ಬರು ಆರೋಗ್ಯವಾಗಿರ್ತಾರೆ. ಹಂಗಾಗಿ ಒಂದು ಭಾಗ ಆರೋಗ್ಯ ದೃಷ್ಟಿಯಿಂದ ಆದ್ರೆ, ಇನ್ನೊಂದು ಭಾಗ ವಾಣಿಜ್ಯ ಬೆಳೆಯಾಗೂ ಕೂಡ, ತೋಟಗಾರಿಕೆ ಬೆಳೆಯಲ್ಲಿ ವಾಣಿಜ್ಯ ಬೆಳೆಯಾಗಿ ಆದಾಯ ಕೂಡ ಇದೆ. ನಮ್ಮ ರೈತರಿಗೂ ಇದೆ, ನಮಗೂ ಇದೆ. ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರು ಕೂಡ ಒಳ್ಳೆ ಜೀವನ ರೂಪಿಸ್ಕೊಟ್ಟಿರುವಂಥದ್ದು. ಇನ್ನು ವೀಳ್ಯದೆಲೆ ಜೊತೆ ಏನೇನು ಬೆಳಿತೀರಿ? ಎಷ್ಟು ಎಕರೆ ಜಾಗದಲ್ಲಿ ಬೆಳಿತೀರಿ? ಎಲೆ ಜೊತೆಗೆ ಸಮಗ್ರ ಕೃಷಿ ಮಾಡ್ತೀವಿ ಮೇಡಮ್. ಬೇರೆ ಬೇರೆ ಪಶುಸಂಗೋಪನೆ, ಕುರಿ ಸಾಕಾಣಿಕೆ, ಅದರಿಂದ ಬರ್ತಕ್ಕಂಥ ಸೊಪ್ಪು ಸೌದೆಗಳನ್ನ ಹಸುಗಳಿಗೆ, ಕುರಿಗಳಿಗೆ ಹಾಕ್ತೀವಿ. ನಮ್ಮ ವೇದಿಕೆ ಮೇಲೆ ನೀವು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಹೇಳಿದ್ರಲ್ಲ ವೀಳ್ಯದೆಲೆ, ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಉತ್ತಮವಾದ ಹಾಡುಗಳನ್ನ ಕೇಳ್ತಾ ಇರುವಂಥದ್ದು, ಮ್ಯೂಸಿಕ್ ಥೆರಪಿ. ಸೊ ಆ ಥೆರಪಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲಾ ಸಂಚಿಕೆನಲ್ಲೂ ಇರುತ್ತೆ. ಸೊ ನೀವು ರೆಡಿ ಇದ್ದೀರಾ? ಒಂದು ಅತ್ಯುತ್ತಮ ಜನಪದ ಹಾಡನ್ನ ಕೇಳೋಣ ಇವಾಗ. ಇದೀಗ ನಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮ ಕರ್ನಾಟಕದ ಜನಪ್ರಿಯ ಕಲಾ ತಂಡ. ವಿಶೇಷವಾಗಿ ಎಲ್ಲರಿಗೂ ತುಂಬ ಚಿರಪರಿಚಿತರು, ಸಾಕಷ್ಟು ಪ್ರತಿಷ್ಠಿತ ವೇದಿಕೆಗಳ ಮೇಲೆ ಹಾಡಿ ನಮ್ಮ ಕರ್ನಾಟಕದ ಮಣ್ಣಿನ ಸೊಗಡನ್ನು ಎಲ್ಲೆಡೆ ಹರಡಿಸುವಂತೆ ಮಾಡಿರುವಂಥ ನಮ್ಮೆಲ್ಲರ ಪ್ರೀತಿಯ ಜನಪದ ಗಾಯಕರಿದ್ದಾರೆ ನಮ್ಮ ಜೊತೆ. ಸಂತವಾಣಿ ಸುಧಾಕರ್ ಸರ್ ಹಾಗೂ ಅವರ ತಂಡ ವೇದಿಕೆ ಮೇಲೆ ಚಪ್ಪಾಳೆ ಮೂಲಕ ಬರಲಿ. ಆನೆ ಮುಖದವನೇ, ಆನೆ ಸುಂಡ್ಲುದವನೇ, ಆನುವಾಳು ಏರಿ ಮ್ಯಾಲೆ ಬರುವೋನೆ ಬೆನವಯ್ಯ. ಜಳ್ಳೀರ್ ಜಂಗಿನ ಪಾದಕ್ಕೆ ಆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ. ಜಳ್ಳೀರ್ ಜಂಗಿನ ಪಾದಕ್ಕೆ ಆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ. ಆನೆ ಮುಖದವನೇ, ಆನೆ ಸುಂಡ್ಲುದವನೇ, ಆನೆ ಮುಖದವನೇ, ಆನೆ ಸುಂಡ್ಲುದವನೇ, ಆನುವಾಳು ಏರಿ ಮ್ಯಾಲೆ ಬರುವೋನೆ ಬೆನವಯ್ಯ. ಜಳ್ಳೀರ್ ಜಂಗಿನ ಪಾದಕ್ಕೆ ಆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ. ಆನುವಾಳು ಏರಿ ಮ್ಯಾಲೆ ಬರುವೋನೆ ಬೆನವಯ್ಯ, ಆನುವಾಳು ಏರಿ ಮ್ಯಾಲೆ ಬರುವೋನೆ ಬೆನವಯ್ಯ. ಆ ರಾತ್ರಿ ಬಂದೋ ದಯ ಮಾಡೋ. ಜಳ್ಳೀರ್ ಜಂಗಿನ ಪಾದಕ್ಕೆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ. ಜಳ್ಳೀರ್ ಜಂಗಿನ ಪಾದಕ್ಕೆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ.
ಕಳಸ ಕನ್ನಡಿ ಬಂದು ಕಮಲಾದ ಹೂ ಬಂದು ಕಳಸ ಕನ್ನಡಿ ಬಂದು ಕಮಲಾದ ಹೂ ಬಂದು ಬಳಸಿ ಬಾರಯ್ಯ ಮಂಟಪಗೆ ಜಳ್ಳಿ ಜಳ್ಳಿ ಜಂಗಿನ ಪಾದಕ್ಕೆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ ಬಳಸಿ ಬಾರಯ್ಯ ಮಂಟಪಗೆ ಬೆನವಯ್ಯ ಬಳಸಿ ಬಾರಯ್ಯ ಮಂಟಪಗೆ ಬೆನವಯ್ಯ ಎಳ್ಳುಂಡೆ ಜೇನು ತುಪ್ಪ ಎಡೆ ಮಾಡಿ ಜಳ್ಳಿ ಜಳ್ಳಿ ಜಂಗಿನ ಪಾದಕ್ಕೆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ ಜಳ್ಳಿ ಜಂಗಿನ ಪಾದಕ್ಕೆ ಶರಣೆಂದು ಮುದ್ದು ಬೆನಕಾನ ಪಾದಕ್ಕೆ ಮುದ್ದು ಗಣನಾಯಕ ಸಿದ್ಧಿ ವಿನಾಯಕ ಮುದ್ದು ಗಣನಾಯಕ ಸಿದ್ಧಿ ವಿನಾಯಕ ಬಿದ್ದು ಬೇಡುತ್ತ ಕೈ ಮುಗಿದೋ ಜಳ್ಳಿ ಜಳ್ಳಿ ಜಂಗಿನ ಪಾದಕ್ಕೆ ಶರಣಿದ ಮುದ್ದು ಬೆನಕಾನ ಪಾದಕ್ಕೆ ಬಿದ್ದು ಬೇಡುತ್ತ ಕೈ ಮುಗಿದೋ ಬೆನವಯ್ಯ ಬಿದ್ದು ಬೇಡುತ್ತ ಕೈ ಮುಗಿದೋ ಬೆನವಯ್ಯ ಮುದ್ದು ಕುಮಾರ ಕೊಡುಮತಿಯ ಜಳ್ಳಿ ಜಳ್ಳಿ ಜಂಗಿನ ಪಾದಕ್ಕೆ ಶರಣಿದ ಮುದ್ದು ಬೆನಕಾನ ಪಾದಕ್ಕೆ 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 ಮುದ್ದು ಬೆನಕಾನ ಪಾದಕ್ಕೆ ಮುದ್ದು ಬೆನಕಾನ ಪಾದಕ್ಕೆ ಸೂಪರ್ ಹಾಡನ್ನ ಕೇಳಿದ್ದಾಯ್ತು. ನಮ್ಮ ಜೊತೆ ಇದ್ದಾರೆ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿ ಮರಂಕಯ್ಯ ಅವರು, ಮೈಸೂರಿನವರು. ಬನ್ನಿ ಮಾತುಕತೆಯನ್ನ ಆರಂಭ ಮಾಡೋಣ, ಮಾತಾಡ್ಸೋಣ, ಅವರ ಜರ್ನಿ ಬಗ್ಗೆ ಕೇಳೋಣ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ, ಅಂದ್ರೆ ಕೃಷಿಕರು ಯಾರ್ಯಾರಿದ್ರು, ಯಾವಾಗಿಂದ ನೀವು ಕೃಷಿನಲ್ಲೇ ಇರೋವಂಥದ್ದು? ಮೇಡಮ್, ನಮ್ಮ ಕೃಷಿನಲ್ಲಿ ಅಂತಂದ್ರೆ ನಮ್ಮ ತಾತನ ಕಾಲದಿಂದನೂ ಕೃಷಿನೇ ಮೇಡಮ್. ಯಾರು ನಮ್ಮ ತಲೆಮಾರಿನಿಂದ ಎಲ್ಲ ಕೃಷಿನೇ. ಎಲ್ಲ ಕೃಷಿನೇ, ಸರ್ಕಾರಿ ಕೆಲಸದಲ್ಲಿ ಯಾರು ಇಲ್ಲ, ಎಲ್ಲ ಕೃಷಿ ಅವಲಂಬಿತಾರೆ. ಜೊತೆಗೆ ವೀಳ್ಯದೆಲೆನ ಹೆಚ್ಚು ಕಡಿಮೆ ಒಂದು 40-50 ವರ್ಷಗಳಿಂದ ಸತತವಾಗಿ ಬೆಳ್ಕೊಂಡ್ ಬಂದಿದ್ದೀವಿ. ಅಂದ್ರೆ ನೀವು ಚಿಕ್ಕವರು ಇದ್ದಾಗೆಲ್ಲ ಅಲ್ಲಿ? ನಾವು ಚಿಕ್ಕವರ ಇದ್ದಾಗಲೂ ಬೆಳೆದಿತ್ತು, ನಾವು ದೊಡ್ಡವರಾದ್ಮೇಲೂ ಬೆಳಿತಾನೆ. ನೀವು ಅವಾಗ ತೋಟದಲ್ಲೆಲ್ಲ ಓಡಾಡ್ತಿರುವಾಗ ಹೌದೌದು, ತೋಟದಲ್ಲೆಲ್ಲ ರೈತ ಆಗ್ಬೇಕು ಅಂತಾನೆ ಆಸೆ ಆಯ್ತಾ? ಮೇಡಮ್, ನಾವು ಓದಿದ್ದೀವಿ, ಓದಿದ್ರು ಕೂಡ ನಮಗೆ ಇವತ್ತಿನ ಇದರಲ್ಲಿ ಕೆಲಸ ಏನು ಅಂಥದ್ದೇನು ಇಲ್ಲ ಮೇಡಮ್. 15,000ಕ್ಕೆ ಎಷ್ಟೋ ಕೆಲಸ ಮಾಡ್ತಾರೆ. ಈ ನಮ್ಮ ಈ ವೀಳ್ಯದೆಲೆ ಬೆಳೆ ಮಾಡಿದ್ರೆ ಒಂದು ಆದಾಯ ಚೆನ್ನಾಗಿದೆ. ಹಾಗಾಗಿ ಈ ಬೆಳೆನ ಅತಿ ಹೆಚ್ಚಾಗಿ ಮುಖ್ಯವಾಗಿ ತಗೋತಾ ಇದ್ದೀವಿ. ಅಂದ್ರೆ ವೀಳ್ಯದೆಲೆ ಮಾತ್ರ ಬೆಳೆಸಿ ವಾಣಿಜ್ಯ ಬೆಳೆಯಾಗಿ ಆದಾಯ ಮಾಡ್ಕೊಳ್ಬೋದಾ, ಇಲ್ಲ ಸಮಗ್ರ ಕೃಷಿ ಜೊತೆ? ಸಮಗ್ರ ಕೃಷಿ ಜೊತೆ ವೀಳ್ಯದೆಲೆನೂ ಕೂಡ ಒಂದು ಭಾಗವಾಗಿ ನಾವು ಮಾಡ್ತಾ ಇರೋದು. ಸಾಮಾನ್ಯವಾಗಿ ಅರ್ಧ ಎಕರೆ ವೀಳ್ಯದೆಲೆ ಇದ್ರೂ ಸಾಕಲ್ವಾ ಸರ್? ಸಾಮಾನ್ಯವಾಗಿ ಹಿಂದೆ ಎಲ್ಲ ಮಾಡ್ತಿದ್ದು ಬರೀ 5 ಕುಂಟೆನೇ ಅತಿ ಹೆಚ್ಚು. ಅದನ್ನ ಯಾವ ರೀತಿ ಮಾಡ್ತಾ ಇದ್ರು? ತುಂಬಾ ಕಡಿಮೆ ಪ್ರದೇಶದಲ್ಲಿ ಒಂದು ಬಾವಿಯಲ್ಲಿ ಮಾಡ್ತಾ ಇದ್ರು. ಒಂದು ಬಾವಿನಲ್ಲಿ ಗಡಿಗೆ ಅಂತ ಹೇಳ್ತಾ ಇದ್ರು. ಆ ಗಡಿಗೆನಲ್ಲಿ ಆ ಬಾವಿಯಿಂದ ನೀರನ್ನ ತಂದು ಗುಳಿಗೆ ಹಾಕಿ ಬೆಳೀತಾ ಇದ್ರು. ಅಂದ್ರೆ ಹಬ್ಬತ್ತಲ್ಲ ಸರ್ ಬಳ್ಳಿ, ಅದೇ ಬೆನಿಫಿಟ್. ಸ್ಪೇಸ್ ಇವಾಗ ಅದನ್ನ ಪದ್ಧತಿನ ಚೇಂಜ್ ಮಾಡು, ನಾವೆಲ್ಲ ಬೇರೆ ಬೇರೆ ಕಡೆ ನೋಡಿ ಅದನ್ನ ಪದ್ಧತಿನ ಚೇಂಜ್ ಮಾಡಿ ಬೋರ್ವೆಲ್ ಸಿಸ್ಟಮಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮು, ಬಿಡೋ ಸಿಸ್ಟಮು ಎಲ್ಲವೂ ಕೂಡ ಮಾಡಿದ್ದೀವಿ. ಹೊಸ ಸಿಸ್ಟಮಲ್ಲಿ ಮಾಡಿದ್ದೀವಿ. ಈ ವೀಳ್ಯದೆಲೆಯಲ್ಲಿ ಇದೊಂದು ಆಸರೆ ಮರ ಬಹಳ ಮುಖ್ಯ. ಹೌದು, ವೀಳ್ಯದೆಲೆ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಹೌದೌದು, ಅದನ್ನು ಹಬ್ಬಿಸಿಕೊಂಡು ಹೋಗುವಂತ ಆಸರೆ ಬಹಳ ಮುಖ್ಯ. ಅದಕ್ಕೆ ಸಪೋರ್ಟಿಂಗ್ ಆಗಿ ಅಗಸೆ ಮರ ಅಂತ ಹಾಕ್ತೀವಿ. ಅಗಸೆ ಆಗ್ತಾ ಇದ್ರೆ ಈಗ ಹಲವಾಣ ಆಗ್ತಾ ಇದ್ರು, ಬಳಸ್ತಾರೆ. ಹೌದೌದು, ನಮ್ಮ ಮೈಸೂರು ಭಾಗದಲ್ಲಿ ಅಗಸೆ ಬಳಸ್ತಾರೆ. ಇವೆಲ್ಲವೂ ಆಸರೆ ಮರಗಳು. ಆದ್ರೆ ಇಲ್ಲಿ ಒಂದು ಕೌಶಲ್ಯ ಇದೆ, ಅದನ್ನು ಯಾವ ರೀತಿ ನಾವು ಹಬ್ಬಿಸಬೇಕು ಅನ್ನೋದು ಸಹ ಬಹಳ ಮುಖ್ಯ ಅಲ್ವಾ? ಹೌದು ಸರ್, ಅದನ್ನ ನಾವು ಟ್ರೈನ್ ಮಾಡ್ತೀವಿ. ಹೌದು,
ಹಬ್ಬಿಸೋದು ಅಂತಂದರೆ ಈಗ ಕಟ್ಕೊತಾ ಹೋಗ್ತೀವಿ, ಅದನ್ನ ಒಂದೇ ಕಡೆನೇ ಕಟ್ತೀವಿ, ಅಂದರೆ ಸುತ್ತಮುತ್ತ ಅದು ಹೋದಂಗೆಲ್ಲ ಕಟ್ಟಲ್ಲ, ಅದನ್ನು ಒಂದೇ ಕಡೆ ಕಟ್ಕೊತಾ ಹೋಗ್ತೀವಿ. ಆಸರೆ ಮರವು ನೇರವಾಗಿರಬೇಕು. ಹೌದು, ಆಸರೆ ಮರ ಹೆಚ್ಚು ಕಡಿಮೆ ಒಂದು 15 ಅಡಿ ತನಕನೂ ಇರ್ತದೆ. ಅದನ್ನ ಹೆಚ್ಚು ಕಡಿಮೆ ನಾವು 10 ಅಡಿ ತನಕ ಕಟ್ತೀವಿ. ಇದು ಬಹಳ ಕೌಶಲ್ಯ. ಅದು ಆಮೇಲೆ ಇಳಿಸ್ಬೇಕಾಗುತ್ತೆ. ಅದು ಮರ ಬೆಳೆದಾಗೆ ಮತ್ತೆ ಪುನಃ ಹಬ್ಬಿಸ್ಬೇಕಲ್ವಾ? 1 ವರ್ಷದ ನಂತರ ಮತ್ತೆ ಅದನ್ನ ಕೆಳಗಡೆ ಭಾಗ ಒಂದು 5 ಅಡಿ ಭಾಗನ ಕ್ಲೀನ್ ಮಾಡಿ ಮತ್ತೆ ಅದನ್ನ ಇಳಿಸ್ತೀವಿ. ಅದನ್ನ ಕೆಳಗಡೆ ಸಿಂಬಿ ಆಕಾರದಲ್ಲಿ ಗುಣಿ ತೋಡಿ ಅದನ್ನ ಮಣ್ಣಲ್ಲಿ ಗೊಬ್ಬರ ಹಾಕಿ ಮುಚ್ತೀವಿ. ಎವ್ರಿಡೇ ಕೆಲಸ ನಿಮ್ಗೆ? ಎವ್ರಿಡೇ ಇದ್ದೇ ಇರ್ತದೆ ನಮ್ಮ ರೈತನ ಕೆಲಸನೇ ಎವ್ರಿಡೇ. ರೈತರ ಕೆಲಸ, ರೈತರ ಫ್ಯಾಮಿಲಿ ಫುಲ್ ಕೆಲಸ ಎವ್ರಿಡೇ. ಹೌದು ಮೇಡಮ್, ಅವನಿಗೆ ಗೊತ್ತು ಏನಿಲ್ಲ, ಟೈಮ್ ಏನಿಲ್ಲ. ಬೆಳಗ್ಗೆ 6 ಗಂಟೆಯಿಂದನೂ ಸಂಜೆ 6 ಗಂಟೆ ತನಕ ಮಾಡ್ತಾನೆ ಇರ್ತಾನೆ. ಬಹುತೇಕ ಈ ವೀಳ್ಯದೆಲೆ ಸಾವಯವ ಗೊಬ್ಬರದಲ್ಲಿ ಬೆಳೆಯೋದಲ್ವಾ ಇದು? ಈ ವೀಳ್ಯದೆಲೆನ ಸರ್ ಯಾವುದೇ ರೀತಿ ರಾಸಾಯನಿಕವನ್ನ ಬಳಸೋದಿಲ್ಲ. ಅದು ಬಹಳ ಮುಖ್ಯ ಮೇಡಮ್. ಕರೆಕ್ಟ್ ಸರ್. ವೀಳ್ಯದೆಲೆಗೆ ಮಾತ್ರ ಯಾವುದೇ ರಸಗೊಬ್ಬರ ಆಗಲಿ ಔಷಧಿ ಆಗಲಿ ಸಿಂಪರಣೆ ಸಹ ಬಹಳಷ್ಟು ಕಡಿಮೆ. ಅತಿ ಹೆಚ್ಚು ಅಂತಂದ್ರೆ ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆ, ಅಂದ್ರೆ ಪರಿಸರ ಸ್ನೇಹಿ ಕೀಟನಾಶಕಗಳನ್ನು ಅದಷ್ಟೇ ಸರ್ ಬಳಸ್ತಾರೆ. ಅದ್ ಬಿಟ್ರೆ ಇನ್ ಯಾವುದೇ ರೀತಿ ಔಷಧಿಯನ್ನು ಹಾಕೋದಿಲ್ಲ, ಎಲ್ಲವೂ ಕೊಟ್ಟಿಗೆ ಗೊಬ್ಬರ. ಅದು ಬಹಳ ಮುಖ್ಯ ಮೇಡಮ್. ಇಲ್ಲಿ ಗೋಡು ಮಣ್ಣು ಸಂಪೂರ್ಣ ಸಾವಯವ ವೀಳ್ಯದೆಲೆ ಕೃಷಿ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಪ್ರಕೃತಿಗೂ ಕೂಡ ಬಹಳಷ್ಟು ಪೂರಕವಾಗಿರುವ. ಆದರೂ ಎಲ್ಲೋ ಒಂದ್ ಕಡೆ ಸೊರಗು ರೋಗ ಬರುತ್ತೆ, ಅದನ್ನ ಯಾವ ರೀತಿ ನಿಯಂತ್ರಣ ಮಾಡ್ತಾರೆ? ಸೊರಗು ರೋಗ ಬಂದರೂ ಕೂಡ ಈ ಬೇವಿನ ಎಣ್ಣೆ ಅಥವಾ ಬೇವಿನ ಹಿಂಡಿನ ಹಾಕಿ ಮುಚ್ಚುತ್ತಾರೆ, ಅವಾಗ ಅದು ನಿವಾರಣೆ ಆಗುತ್ತೆ ಸರ್. ಅದು ಅಡಿಕೆ ಮರದ್ದು ಬಹಳ ವಿಪುಲವಾದಂಥ ಉತ್ಪನ್ನ ಮತ್ತೆ ಆದಾಯ ಬರ್ತಿರ್ತದೆ. ಅದ್ರ ಜೊತೆ ಇದನ್ನು ಮಾಡಿದಾಗ ಇನ್ನೂ ಹೆಚ್ಚು ಲಾಭದಾಯಕ ಅಂತ ಅನ್ಕೋಬಹುದು ಸರ್. ಅದನ್ನು ವಾಣಿಜ್ಯ ರೂಪದ ಕೃಷಿ ಬರ್ತದೆ ಅವಾಗ. ಅಡಿಕೆ ಜೊತೆಗೂ ಮಾಡಿದೀವಿ. ಅಡಿಕೆ ಜೊತೆಗೆ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಸ್ವಲ್ಪ ಮಾಡ್ತೀವಿ, ಅತಿ ಹೆಚ್ಚಾಗಿ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಅದಕ್ಕೆ ಬೇರು ಕೂಡ ಪಲ್ಲಿ ಅಂತೀವಿ, ಅದನ್ನ ಬೇರು ಕೂಡ ಕಚ್ಚತಾ ಬರುತ್ತೆ. ಈ ಅಳಸೆಗಾಗ್ಲಿ ಕಚ್ಚತಾ ಬರುತ್ತೆ, ಈ ಅಡಿಕೆಗೆ ಸಪೋರ್ಟಿಂಗ್ ಇಲ್ಲ, ಜಾರುತ್ತೆ. ಹಾಗಾಗಿ ಬಳ್ಳಿ ಜಾರು ಹೋಗುತ್ತೆ ಅಂತ, ತೊಗಟೆ ಕೂಡ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಅದು ಬೇಗ ಹಿಡ್ಕೊಳ್ಳೋದಿಲ್ಲ. ಅಕ್ಸೆದಾದ್ರ ಪದರವಾಗಿರುತ್ತೆ, ಅಕ್ಸೆಗ ಗ್ರಿಪ್ ಆಗಿ ಅದು ಬಳ್ಳಿ ಹಬ್ತಾ ಹೋಗ್ತದೆ, ಚೆನ್ನಾಗಿ ಆರೋಗ್ಯಕರವಾಗಿ ಬರುತ್ತೆ. ಹಾಗಾಗಿ ಅತಿ ಹೆಚ್ಚಾಗಿ ಈಗ ಪ್ರತಿ ದಿವಸ ಎಲೆ ತೆಗಿತಾ ಇರೋದಾ ಹೆಂಗೆ? ಅದು ಹೆಂಗೆ ನೀವು ಮಾಡ್ತಾ ಇದ್ರಿ? ಒಬ್ಬ ರೈತ ಒಂದು 10 ಕುಂಟೆ ಜಾಗದಲ್ಲಿ ಹಾಕಿದ್ರೆ ಸಾಮಾನ್ಯವಾಗಿ ಅವನು ಒಂದು 10 ಪಿಂಡಿ ಎಲ್ಲಾನ ಕುಯ್ಯಬಲ್ಲ. ಪಿಂಗಿ ಅಂತಂದ್ರೆ ಎಷ್ಟು ಬರುತ್ತೆ? 1 ಪಿಂಡಿಗೆ 10,000 ಎಲೆ. 10,000 ಎಲೆ ಅಂದ್ರೆ ಒಂದು ಪಿಂಡಿ. 50 ಕಟ್ಟನ್ನ ಸೇರಿಸಿದ್ರೆ 50 ಕಟ್ಟನ್ನ ಸೇರಿಸಿದ್ರೆ ಒಂದು ಪಿಂಡಿ. ಆ ಪಿಂಡಿನಲ್ಲಿ 10,000 ಎಲೆ ಇರ್ತದೆ. ಮೈಸೂರಿಗೆ ಕಳಿಸೋದಾ? ಮೈಸೂರು ಮತ್ತೆ ಮಂಡ್ಯ, KR ನಗರ, ನಮ್ಮ ಮೈಸೂರು ಭಾಗದಲ್ಲಿ ಮಂಡ್ಯ ತನಕನೂ ಬರುತ್ತೆ. ಬೆಂಗಳೂರಿಗೆ ಬರುತ್ತಾ ನಿಮ್ದು? ಸರ್ ಕೆಲವರು ದಳ್ಳಾಳಿಗಳು ಬೆಂಗಳೂರಿಗೂ ತಗೊಂಡು ಹಾಕ್ತಾರೆ, ಅದನ್ನ ರೈತನಿಗೆ ಏನು ಗೊತ್ತಾಗೋದಿಲ್ಲ. ಇದನ್ನೆಲ್ಲ ನೀವೇ ಸ್ವಂತ ಕುಟುಂಬ ವರ್ಗದವರೆಲ್ಲ ಮಾಡೋದು? ಕುಟುಂಬ ವರ್ಗದವರು ಮಾಡ್ತೀವಿ, ಕೂಲಿ ಕಾರ್ಮಿಕರು ಕೂಡ ತಗೋತೀವಿ. ಕೆಲಸ ಹೆಂಗಿರ್ತದೋ ಹಂಗೆ ಹೆಚ್ಚು, ಅತಿ ಹೆಚ್ಚು ಕೆಲಸ ಇದ್ದೇ ಇರ್ತದೆ ಸರ್. ಅಲ್ಲಿ ಕೂಲಿ ಕಾರ್ಮಿಕರು ಕೂಡ ತಕೊಂಡು ಕೆಲಸನ ಮಾಡ್ತೀವಿ ನಾವು. ಪ್ರತಿದಿನ ಅವ್ರಿಗೂ ಕೂಡ ಒಂದು ಜೀವನ ನಡೆಸೋದಕ್ಕೆ ಆದಾಯವಾಗಿರ್ತದೆ. ಬೇರೆ ಉಪಕಸಬುಗಳನ್ನು ಏನೇನು ಮಾಡ್ತಾ ಇದ್ದೀರಿ ನೀವು ನಿಮ್ಮ ತೋಟದಲ್ಲಿ? ಸರ್ ಕೋಳಿ ಸಾಕ್ತಿವಿ, ಅದ್ರ ಇಕ್ಕೆ ಎಲ್ಲ ಅಲ್ಲಿ ಗೊಬ್ಬರಕ್ಕೆ ಹಾಕ್ತದೆ. ಹೌದು. ಮತ್ತೆ ಕುರಿ ಸಾಕ್ತಿವಿ, ಹಸು ಸಾಕ್ತಿವಿ, ಅದ್ರ ಸಗಣಿ ಎಲ್ಲ ಗೊಬ್ಬರ. ಹಾಗಿದ್ರೆ ನಿಜವಾದ ಅರ್ಥದಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಸಮಗ್ರ ಹಾಗೂ ಸಾವಯವ. ಅದರಲ್ಲೂ ಸಾವಯವ. ಹೌದು. ಈಗ ಮದುವೆ ಮತ್ತು ಈ ಹಬ್ಬದ ಸೀಸನ್ ನಲ್ಲಿ ಪ್ರಾಯಶಃ ನಿಮಗೆ ಹೆಚ್ಚಿನ ಬೇಡಿಕೆ ಸರ್. ಇದು ಲಕ್ಷ್ಮಿಯ ಸಂಕೇತ ಆಗಿರೋದ್ರಿಂದ ಪ್ರತಿಯೊಂದು ಮದುವೆ ಅಥವಾ ಹಬ್ಬ ಹರಿದಿನಗಳಿಗೆ ಈ ವೀಳ್ಯದೆಲೆ ಬೇಕೇ ಬೇಕು. ಹಾಗಾಗಿ ಸಾಮಾನ್ಯವಾಗಿ ವೀಳ್ಯದೆಲೆ ಚೆನ್ನಾಗಿದೆ. ಸೊ ಮರಂಕಯ್ಯನವರೇ, ಇವತ್ತು ನೀವಿಲ್ಲಿ ರೈತರಾಗಿ ಎಲ್ಲ ರೈತ ಸೆಲೆಬ್ರಿಟಿಯಾಗಿ ಬಂದಿದ್ದೀವಿ. ನಮಗೆ ಕರ್ನಾಟಕದ ಜನತೆಗೆ, ನಮ್ಮ ಇಡೀ ಭಾರತಕ್ಕೆ ಒಂದು ಕೃಷಿನೇ ಆರ್ಥಿಕ ಬೆನ್ನೆಲುಬು ಆಗಿರೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಸೆಲೆಬ್ರಿಟಿ ಸ್ಥಾನದಲ್ಲಿ ರೈತರನ್ನ ಕೂರಿಸ್ತಾ ಇಲ್ಲ. ಅದೇ ಕಾರಣಕ್ಕೆ ರೈತರ ಬಗ್ಗೆ ಎಷ್ಟೋ ಊಹಾಪೋಹಗಳು. ನಮಗೆಲ್ಲ ಜನಸಾಮಾನ್ಯರಿಗೆ ರೈತರು ಅಂತ ಅಂದರೆ ಏನೋ ಒಂದು ಇಮ್ಯಾಜಿನೇಷನ್ನು. ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮಂಥರ ಸಾಧನೆಗಳ ಮೂಲಕ ಎಲ್ಲ ಬದಲಾಗ್ತಾ ಇದೆ. ಹೊಸ ರೀತಿ ಯೋಚನೆ ಮಾಡ್ತಾ ಇದ್ದೀವಿ ನಾವು ಎಲ್ಲ ರೈತರು ಅಂದರೆ. ನಿಮಗೂ ಕೂಡ ಈ ವೇದಿಕೆ ಮೇಲೆ ವಿಶ್ ಮಾಡೋಕ್ಕೆ ನಿಮ್ಮ ಆತ್ಮೀಯರು, ನಿಮ್ಮ ಊರಿನವರೆಲ್ಲ ಸುಮಾರು ಜನ ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರೆಯೋಣ ವೇದಿಕೆ ಮೇಲೆ. ಮಹದೇವ ಸ್ವಾಮಿ ಅವರು ಕೂಡ ಬಂದಿದ್ದಾರೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ, ಬರಮಾಡ್ಕೊಳ್ಳೋಣ. ದೂರದರ್ಶನ ಚಂದನ ಅಂತ ಹೇಳಿದ್ರೆ ಇದು ನಮ್ಮ ರಾಜ್ಯದ, ನಮ್ಮ ದೇಶದ ಸೊಡಗನ್ನು ಮತ್ತು ರೈತರ ಪರವಾಗಿ ನಿಂತಿರ್ತಕ್ಕಂಥ ದೂರದರ್ಶನ ಅನ್ನೋದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಕ್ಕಂಥದ್ದು. ಇವತ್ತು ಮೈಸೂರು ಚಿಗರೆಲೆ ಅನ್ನೋ ವಿಚಾರದಲ್ಲಿ ತಾವು ನಮ್ಮ ಗೆಳೆಯರನ್ನ, ಆತ್ಮೀಯ ಸ್ನೇಹಿತರನ್ನ ಇವತ್ತು
ಸಾಧಕರ ಸ್ಥಾನದಲ್ಲಿ ಕೂರಿಸಿದ್ದೀರಿ. ಇದು ರಾಜ್ಯದ ಎಲ್ಲ ವ್ಯವಸಾಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದ ಸ್ಥಾನ ಅಂತ ನಾವು ಕೂಡ ಭಾವಿಸ್ತಾ, ತಮ್ಮೆಲ್ಲರಿಗೂ ತಾವು ಇಷ್ಟೊತ್ತು ಮಾತಾಡ್ದದನ್ನು ನಾವು ನೋಡಿದಾಗ ಮೈಸೂರು ವೀಳ್ಯದೆಲೆ, ಮೈಸೂರು ಪಾಕು, ಮೈಸೂರು ಮಲ್ಲಿಗೆ ಹಲವಾರು ಹೆಸರುಗಳಲ್ಲಿ ಪ್ರಸಿದ್ಧವಾಗಿದ್ದರೂ ಕೂಡ ಏನಿವತ್ತು ಮೈಸೂರು ಅರಮನೆ ಪಕ್ಕದಲ್ಲಿ JCS ಹಾಸ್ಪಿಟ್ಲ್ ಇದೆ, ಅಲ್ಲಿಂದ JP ನಗರ ತನಕನೂ ಕೂಡ ಮೈಸೂರಿನ ಸಿಲ್ಕ್ ಫ್ಯಾಕ್ಟ್ರಿ ಏನಿದೆ ಅಲ್ಲಿರ್ತಕ್ಕಂಥ ಅಶೋಕಪುರಮಿನ ರೈತರು ಇಡೀ ವೀಳ್ಯದೆಲೆಯನ್ನು ಬೆಳೀತಾ ಇದ್ರು ಸರ್. ಅಲ್ಲಿ ಮೈಸೂರಲ್ಲೇ ಬೆಳೀತಾ ಇದ್ದಂಥ ಜಾಗ JSS ಹಾಸ್ಪಿಟ್ಲಿಂದ JP ನಗರ ತನಕನೂ ಕೂಡ ಸಂಪೂರ್ಣ. ಇವತ್ತಲ್ಲಿ ಮನೆಗಳಾಗಿರ್ಬೋದು, ಸೈಟ್ಗಳಾಗಿರ್ಬೋದು, ಆದರೆ ಮೈಸೂರು ಚಿಗುರಲೆ ಮೈಸೂರು ಸುತ್ತ ಇನ್ನೂ ಶಾಶ್ವತವಾಗಿದೆ. ಅದರಲ್ಲೂ ಕೂಡ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಮ್ಮ ಉದ್ಬೂರು ಗ್ರಾಮದಲ್ಲಿ 3000 ಮನೆಗಳಿದೆ, ಅಂದರೆ ಕುಟುಂಬಗಳಿದೆ. ದೊಡ್ಡ ಗ್ರಾಮ. ಆ ಗ್ರಾಮದಲ್ಲಿ ಮಳೆ ಆಶ್ರಯಕ್ಕೆ ಬೆಳೀತಕ್ಕಂಥ ವ್ಯವಸಾಯದ ಜೊತೆಗೆ ರಾಗಿ, ಜೋಳ, ತೊಗರಿ, ಅಲಸಂದೆ, ಅವರೆ ಬೆಳೆಯೋದ್ರ ಜೊತೆಗೆ ಈ ತಾಯಿಯನ್ನು ಲಕ್ಷ್ಮಿ ಅಂತ ನಂಬಿ ತಾವು ಕೇಳುವಾಗ ಒಂದು ಮಾತನ್ನು ಕೇಳಿದ್ರಿ, ಎಲೆ ತೋಟಕ್ಕೆ ಯಾರು ಚಪ್ಪಲಿ ಹಾಕೊಂಡು ಹೋಗಲ್ಲ ಅಂತ. ಅದು ಇವತ್ತಿಗೂ ಕೂಡ ಯಾರು ಹಾಕೊಂಡು ಹೋಗಲ್ಲ ಸರ್. ಆ ಪದ್ಧತಿ ಪ್ರಕಾರ ವೀಳ್ಯದೆಲೆಯನ್ನು ಲಕ್ಷ್ಮಿ ಥರ ಪೂಜೆ ಮಾಡಿ ಬೆಳ್ತಕ್ಕಂಥದ್ದು. ಕಾರಣ ರಾಗಿ ಬಂದರೆ ವರ್ಷಕ್ಕೊಂದು ಸಾರಿ, ಜೋಳ ಬಂದರೆ ವರ್ಷಕ್ಕೊಂದು ಸಾರಿ, ತೊಗರಿ ಬಂದರೆ ವರ್ಷಕ್ಕೊಂದು ಸಾರಿ. ಆದರೆ ನಮ್ಮ ರೈತರಿಗೆ ಪ್ರತಿ ತಿಂಗಳು ಸಂಬಳ ಥರ ಬರ್ತಕ್ಕಂಥ ಏನಾದರೂ ಆದಾಯ ಇದ್ದರೆ ಅದು ವೀಳ್ಯದೆಲೆ ಮಾತ್ರ. ನಿಜ, ಸರಿಯಾಗಿ ಹೇಳಿದ್ರಿ ಮಾದೇವಸ್ವಾಮಿ ಅವರೇ. ನೀವು ವೀಳ್ಯದೆಲೆ ಬೆಳೆಗಾರ ಸಂಘದ ಅಧ್ಯಕ್ಷರಿದ್ರಿ ಅಂತ ಗೊತ್ತಾಯ್ತು. ಅವ್ರು ಮಾತಾಡೋ ಶೈಲಿನಲ್ಲೇ ಗೊತ್ತಾಗೋಯ್ತು ಸರ್. ನೋಡಿ, ಅಲ್ಲೊಂದು ನಾಯಕತ್ವದ ಗುಣ ಇದೆ, ಮಾತುಗಾರಿಕೆ ಲಯ ಇದೆ, ನಮಗೆ ಮನಸ್ಸು ತಟ್ಟೋ ತರ ಹೇಳ್ತಾ ಇದ್ದೀರಿ. ಈಗ ನೀವು ನೋಂದಾಯಿತ ಸಂಸ್ಥೆನ ನಿಮ್ದು? ಹೌದು ಸರ್. ಮತ್ತೆ ಏನಾದರೂ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಏನಾದರೂ ವಿಶೇಷವಾದಂಥದ್ದು ಒತ್ತೇನಾದರೂ ಕೊಟ್ಟಿದ್ದೀರಾ? ಖಂಡಿತ ಅದರಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಸರ್. ಆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಗುರಿ ಒಂದೇ ಸರ್. ಯಾರು ವೀಳ್ಯದೆಲೆ ಬೆಳೀತಾರೆ ಅವ್ರಿಗೆ ಬೆಲೆ ಸಿಕ್ಕಬೇಕು ಅನ್ನೋ ಒಂದು ಹೋರಾಟದ ಒಂದು ಮನಸ್ಸು ಅವತ್ತಿಂದನೂ ಇದೆ. ಅದು ಇನ್ನೂ ಕೂಡ ಸಮರ್ಪಕವಾಗಿ ಅದಕ್ಕೆ ಒಂದು ಒಳ್ಳೆಯದಾದಂಥ ಒಂದು ಮಾರ್ಗ ಇದೆ, ಸರ್ಕಾರದ ಒಂದು ಯೋಜನೆ ಕೂಡ ಇದೆ. ಅದನ್ನ ನಾನು ತಮ್ಮ ಜೊತೆಗೆ ಹಂಚ್ಕೋಬೇಕಾಗಿತ್ತು. ಏನಂತ ಹೇಳಿದ್ರೆ, ರೈತ ಉತ್ಪಾದಕ ಕಂಪನಿ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ. ಅದನ್ನು ನೀವು ಸದಸ್ಯನೆಲ್ಲ ಸೇರಿಬಿಟ್ಟು ನೀವು ಷೇರು ಮೊತ್ತವನ್ನು ಸಂಗ್ರಹ ಮಾಡಿ ಆ ಒಂದು ರೈತ ಉತ್ಪಾದಕ ಕಂಪನಿ ನೀವು ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಬೇರೆ ಎಲ್ಲ ಚಟುವಟಿಕೆ ಮಾಡೋದಕ್ಕೆ, ಮಾರುಕಟ್ಟೆ ಮಾಡೋದಕ್ಕೆ ಬಹಳಷ್ಟು ಅವಕಾಶ ಸಿಗ್ತದೆ. ಅದ್ರ ಜೊತೆಗೆ ನೀವೇನು ಷೇರು ಮೊತ್ತವನ್ನು ಸಂಗ್ರಹ ಮಾಡಿರ್ತೀರಲ್ಲ, ಅದಕ್ಕೆ ಅಷ್ಟೇ ಪ್ರಮಾಣದ ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಕೇಂದ್ರ ಸರ್ಕಾರದಿಂದ ಸಿಗ್ತದೆ ನಿಮಗೆ. ಇದನ್ನು ಬಳಸ್ಕೊಂಡು ನೀವು ಇನ್ನೂ ನಿಮ್ಮ ಚಟುವಟಿಕೆನ ವಾಣಿಜ್ಯ ರೂಪಕ್ಕೆ ತಗೊಂಡ್ಬಂದು ಇನ್ನೂ ಹೆಚ್ಚು ಲಾಭ ಮಾಡ್ಕೋಬಹುದು. ಅದು ಇನ್ನೊಂದು ಅನುಕೂಲ ಅಂತ ಹೇಳಿದ್ರೆ, ರೈತ ಉತ್ಪಾದಕ ಸಂಘಗಳಲ್ಲಿ ನೀವು ಏನು ಇನ್ಪುಟ್ಸ್ ಹೇಳ್ತಿರಲ್ಲ, ಪರಿಕರಗಳನ್ನು ನೀವು ಗುಂಪಾಗಿ ಖರೀದಿ ಮಾಡ್ಬೋದು. ಅವಾಗ ನಿಮ್ಗೆ ಏನಾಗುತ್ತೆ, ಭಾಳ ಸುಲಭ ದರದಲ್ಲಿ ಸಿಗುತ್ತೆ. ಒಂದು ಮಾರಾಟ ಜೊತೆಗೆ ಮಾಡ್ಬೋದು, ನಿಮಗೆ ಬಾರ್ಗೇನಿಂಗ್ ಪವರ್ ಬರುತ್ತೆ. ನೀವು ಒಬ್ಬರೇ ಮಾರಿದ್ರೆ ಆ ಶಕ್ತಿ ಇರಲ್ಲ. ನೀವೆಲ್ಲರೂ ಸೇರಿ ರಫ್ತು ಮಾಡೋದಾಗಿರ್ಬೋದು, ಜೊತೆಗೆ ಮಾರೋದಾಗಿರ್ಬೋದು. ಇದು ಒಂದು ದೊಡ್ಡ ಪರಿಕಲ್ಪನೆ, ನಮ್ಮ ಸರ್ಕಾರದ ಪರಿಕಲ್ಪನೆ. ಗ್ರಾಮಗಳಲ್ಲೇ ಕೂತು ನೀವು ಉಳಿದ ವ್ಯವಸ್ಥೆನ ನಿಯಂತ್ರಣ ಮಾಡ್ಬೋದು. ಈಗ ಹೆಂಗಿದೆ ಅಂತ ಹೇಳಿದ್ರೆ, ಉಳಿದ ವ್ಯವಸ್ಥೆ ಗ್ರಾಮವನ್ನು ನಿಯಂತ್ರಣ ಮಾಡ್ತಾ ಇದೆ. ಅದನ್ನು ನಾವು ತದ್ವಿರುದ್ಧ ಮಾಡಿ ತೋರಿಸ್ಬೋದು. ರೈತ ಉತ್ಪಾದಕ ಕಂಪನಿ ಮುಖಾಂತರ ಪ್ರಯತ್ನ ಮಾಡಿ ನೋಡಿ ಸರ್. ಸಾಹೇಬ್ರೆ, ಈಗ ಏನು ಗೋಪಿನಾಥ್ ಸರ್ ನಮ್ಮನ್ನ ಗುರುತಿಸಲಿ ತನಕ ಕರೆಸಿದ್ದಾರೆ, ಅದೇ ರೀತಿ ತಮ್ಮ ಆಶೀರ್ವಾದ, ತಮ್ಮ ಮಾರ್ಗದರ್ಶನದಲ್ಲಿ ನಾವು ರೈತರಿಂದ ಎಲ್ಲನೂ ಗುಡ್ಸ್ಕೊ ತಗೊಬರ್ತೀವಿ. ಆ ಮುಂದಕ್ಕೆ ಕಳಿಸೋದಕ್ಕೆ ನಮಗೆ ಒಂದು ಮೆಟ್ಲು ಬೇಕು ಗುರುಗಳೇ. ಇಲ್ಲಿ ನಾವು ಎಡುತ್ತಾ ಇದ್ದೀವಿ ಮತ್ತು ಇಲ್ಲಿಂದ ನಮಗೆ ಮುಂದೆ ಸಪ್ಲೈ ಆಗ್ತಾ ಇಲ್ಲ. ಸಾಕಷ್ಟು ಕಾರ್ಯಕ್ರಮಗಳು ಭಾಗವಹಿಸಿದಾಗ ಇದರಲ್ಲಿ ಚಿಂತನೆ ಮಾಡಿ ಇದನ್ನು ಬೇರೆ ದೇಶಕ್ಕೆ ಕಳಿಸೋಂಥದ್ದು, ಔಷಧಿಗಾಗಲಿ ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾರೆ. ಆದರೆ ಅಲ್ಲಿ ಕಳಿಸೋಂಥ ವ್ಯವಸ್ಥೆನ ಕೂಡ ಇವತ್ತು ತನಕನೂ ಆಗಿಲ್ಲ ಗುರುಗಳೇ. ಈಗ ತಾವು ಶುಭ ಸುದ್ದಿನ ಇವತ್ತು ಹೇಳಿದಿರಿ, ಅದೇ ರೀತಿ ನಡ್ಕೊಂಡು ಹೋದರೆ ನಿಜಕ್ಕೂ ಕೂಡ ಭಾಳ ಅನುಕೂಲ ಆಗುತ್ತೆ ಸರ್. ನೀವು ಎಷ್ಟು ಎಕರೆಯಲ್ಲಿ ವೀಳ್ಯದೆಲೆ ಬೆಳೀತಾ ಇದ್ದೀರಿ ಸರ್? ಯಾರು ಕೂಡ 1 ಎಕರೆ ಮೇಲೆ ಬೆಳೆಯಕ್ಕಾಗಲ್ಲ ನೋಡಿ. 1 ಎಕರೆ ಚರ್ಚೆ ಆಯ್ತು. ಕಾರಣ ಅಧ್ಯಕ್ಷರು ಹೇಳಿದಾಗೆ 5 ಕುಂಟೆ 10 ಕುಂಟೆನೆ ಲಾಸ್ಟ್ ಇತ್ತು ಸರ್. ಅಧ್ಯಕ್ಷರು ನೀವು, ಆದ್ರೆ ನಮ್ಗೆ ಇವತ್ತು ಅಧ್ಯಕ್ಷರಿಗೆ ಒಬ್ರು ಮಹಾ ಅಧ್ಯಕ್ಷರು ಅಲ್ಲಿ ಇರ್ತಕ್ಕಂಥವ್ರು ಹೇಳ್ದಾಗೆ 5 ಕುಂಟೆ 10 ಕುಂಟೆಯಲ್ಲಿ ಮಣ್ಣಿನ ಗಡಿಗೆ ಅರ್ಬಿ ಅಂತ ಹೇಳ್ತೀವಿ, ಅದರಿಂದ ಬಾವಿಲಿ ತಗೊಂಡ್ಬಂದು ನೀರು ಹಾಕ್ತಾ ಇದ್ವಿ. ಹೌದು, ನಾವು ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ನಮ್ಮ ಅಂದರೆ ತಾತ ಮುತ್ತಾತ ಹಿರಿಯರು ಅಷ್ಟು ವರ್ಷದಿಂದನೂ ಈ ಬೆಳೆ ಮಾಡ್ಕೊಂಡ್ಬಂದಿರೋದ್ರಿಂದ ನಾವೆಲ್ಲರೂ ಕೂಡ ಶಾಲೆ ಮುಗಿಸ್ಕೊಂಡ್ಮೇಲೆ ಬೆಳಗ್ಗೆ ಹೋದ್ರು ತೋಟಕ್ಕೆ, ಸಂಜೆ ಹೋದ್ರು ತೋಟಕ್ಕೆ ನೋಡ್ತಾ ಇರ್ತೀವಲ್ಲ. ಹಾಗಾಗಿ ಅವತ್ತು ಮಾಡ್ತಿದ್ದಂಥದ್ದನ್ನು ನಮ್ಮಲ್ಲಿ ಇಡೀ
ಮೈಸೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಸರ್, ನಮ್ಮಲ್ಲಿ ಮಾತ್ರ ದಿನ ಸಂತೆ. ಓಹೋ, ಪ್ರತಿದಿನ ಪ್ರತಿದಿನ ಸಂತೆ. ಹಾಗಾಗಿ ಆ ಹಿಂದಿನ ಕಾಲದಿಂದನೂ ಕೂಡ ವಿಳ್ಯದೆಲೆನೇ ನಂಬಿ ಬಂದಿರತಕ್ಕಂಥವ್ರು, ಆ ವಿಳ್ಯದೆಲೆ ಇತ್ತು ಅಂತಂದ್ರೆ ಅವ್ರ ಮನೇಲಿ ಹಸು ಇದೆ ಅಂತ, ಮೇಕೆ ಇದೆ ಅಂತ, ಆ ಮೇಕೆ ಗೊಬ್ಬರ ವಿಳ್ಯದೆಲೆಗೆ ಹಾಕು, ನೀರು ಇದೆರಡು ಬಿಟ್ರೆ ಯಾವುದೇ ರೀತಿ 1% ಕೂಡ ಒಂದು ರಾಸಾಯನಿಕ ಗೊಬ್ಬರ ಆಗಲಿ ಔಷಧಿ ಆಗಲಿ ಸಿಂಪಡಿಸಂತ ಇರ್ತಕ್ಕಂಥ ಒಳ್ಳೆ ಒಂದು ಪದಾರ್ಥ ಅಂತಂದ್ರೆ ಚಿಗುರೆ, ಸಂಪೂರ್ಣ ಸಾವಯವ ಕೃಷಿ. ಹಂಗಿದ್ರೆ ಇನ್ನೊಂದು ಮಾಹಿತಿ ಬೇಕಾಗಿತ್ತು ನನಗೆ. ಇದು ಮೈಸೂರು ಚಿಗುರೆಲ್ಲ ಬಿಟ್ಟು ಬೇರೆ ತಳಿ ಏನಾದರೂ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅಥವಾ ಇದೆಯಾ ಅಲ್ಲಿ ಸುತ್ತಮುತ್ತ ಎಲ್ಲ? ಇಲ್ಲ ಸರ್, ಬೇರೆ ತಳಿ ಅಂಬಾಡಿ ಎಲೆ ಅಂತ ಒಂದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಸಿಗುತ್ತೆ, ಅದು ಇದೆ. ಅಂಬಾಡಿ ಎಲೆ ಅಂತ ನಮ್ಮ ಮಧುರೆ ಕಡೆ ಇದೆ. ನಮ್ಮ ಎಲೆ ಬೆಂಗಳೂರಿಗೂ ಬರುತ್ತೆ, ತಮಿಳ್ನಾಡಿಗೂ ಹೋಗುತ್ತೆ. ಯಾರ್ಯಾರು ಎಲ್ಲೆಲ್ಲಿ ಅವ್ರಿಗೆ ರೈಟ್ ಸಿಗುತ್ತೆ ಆ ಭಾಗದಲ್ಲಿ ರೈಟ್ ಒಂದು ಸೀಸನ್ಲಿ ಎಲೆ ಕಡಿಮೆ ಆಯ್ತು ಅಂದ್ರೆ ಇಲ್ಲಿಂದ ತಗೊಂಡು ಹೋಗ್ತಾರೆ ಸರ್. ಹಾಗಾಗಿ ಸಾಕಷ್ಟು ಜನ ಮದ್ದಿಂದನೂ ಕೂಡ ಇದನ್ನ ನಮ್ಮ ಸಂತೆಯಿಂದ ಲಾರಿಲಿ ತಗೊಬಂದು KR ಮಾರ್ಕೆಟ್ ಬೆಂಗಳೂರಲ್ಲಿ ಮಾರಿತಾ ಇದ್ದಂಥದ್ದು 25 ವರ್ಷದ ಹಿಂದೆನೇ ಮಾಡ್ತಾ ಇದ್ರು ಸರ್. ಬೇರೆ ತಳಿನ ಸ್ವಲ್ಪ ಪ್ರಯೋಗಾರ್ಥವಾಗಿ ನೋಡೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ಸುಮ್ಮನೆ 1-2 ಗಂಟೆ ಹೊಸದಾಗಿ ಪ್ರಯೋಗ ಮಾಡಬೇಕಾಗ್ತದೆ ಸರಿ. ಇವಾಗ ಹೊಸದಾಗಿ ಮರಂಕಾಯಿ ಅವರೇ ಹೊಸದಾಗಿ ಇವಾಗ ಪ್ರಯೋಗ ಮಾಡಬೇಕು ಅನ್ಕೊಂಡಿದ್ದೀವಿ. ತೋಟಗಾರಿಕೆ ಇಲಾಖೆಯವರು ಸ್ವಲ್ಪ ಹೊಸ ಪ್ರಯೋಗ ಮಾಡಬೇಕು, ಸಹಯೋಗದಲ್ಲಿ ಮಾಡ್ತಾ ಇದ್ದೀವಿ ಸರ್. ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸಾಹೇಬ್ರೆ, ಈ ಮರಂಕಾಯಿ ಅವರು ಏನು ಇವತ್ತು ಈ ಸ್ಥಾನದಲ್ಲಿ ಕೂತಿದ್ದಾರೆ, ಅರ್ಥಪೂರ್ಣವಾಗಿ ಕೂತಿದ್ದಾರೆ. ಕಾರಣ ಇಷ್ಟೇ, ಏನು ಬಿಂದಿಗೆಯಲ್ಲಿ ತಗೊಂಡು ನೀರನ್ನು ಹಾಕ್ತಾ ಇದ್ರು ಅವತ್ತು 97-98ನೇ ಸಾಲಿನಲ್ಲಿ, ಯಾಕಂದರೆ ನಾವು ಇಬ್ಬರು ಮಧ್ಯದಿಂದನೂ 1ನೇ ತರಗತಿಯಿಂದನೂ ಕೂಡ ಜೊತೆಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು. 97-98 ಇಬ್ಬರು ಒಂದೇ ದಿನ 2 ಬೋರ್ ಹಾಕ್ಸಿದ್ವಿ ಸರ್. ಅವ್ರ ಜಮೀನಿಗೊಂದು ನಮ್ಮ ಜಮೀನಿಗೊಂದು. ಆ 5 ಗುಂಟೆ ಹೋಗಿ ಎಕರೆಗಟ್ಟಲೆ ಬೆಳಿಬೋದು ಅನ್ನೋದನ್ನ ತೋರಿಸ್ಕೊಟ್ಟಂಥ ವ್ಯಕ್ತಿ ಯಾರು ಇತ್ತು ಅಂದ್ರೆ ಮಹದೇವಣ್ಣವರೇ ತುಂಬಾ ಖುಷಿ ಆಯ್ತು. ಅಲ್ಲ, ಮರಂಕಾಯಿ ಅವರು ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದಾರೆ ಈಗ? ಸರ್ 1 ಎಕರೆ ಬೆಳಿತೀವಿ, ಅದಕ್ಕಿಂತ ಜಾಸ್ತಿ ಲೇಬರ್ ಮಾಡಕ್ ಆಗಲ್ಲ ಸರ್. ಕೂಲಿ ದೊಡ್ಡದು, ನಿಮ್ಮ ಪ್ರಕಾರ ಅದೇ ದೊಡ್ಡದು. ಹೌದು ಸರ್. ಅವರು 5 ಪಿಂಡಿ 10 ಪಿಂಡಿ ಅಂತ ಹೇಳಿದ್ರಲ್ಲ 10 ಗುಂಟೆಗೆ, ಒಂದು ತಿಂಗಳಲ್ಲಿ 10 ಪಿಂಡಿ ಅಂದ್ರೆ ಒಂದು ಕೌಳಿಗೆಗೆ 20 ಎಲೆ, ಒಂದು ಕಟ್ಟಿಗೆ 200 ಎಲೆ, ಒಂದು ಪಿಂಡಿಗೆ 10,000 ಎಲೆ. ಆ ಥರದನ್ನ ಒಬ್ಬ ಮನುಷ್ಯನ ಕೈಲಾಗಲ್ಲ, ಇಬ್ಬರು ಬೇಕು. 10,000 ಎಲೆನ ಜೋಡಿಸಿ ಪಿಂಡಿ ಕಟ್ಟಿ ಅವನು 4 ಗಂಟೆಗೆ ಸಂತೆಗೆ ತರಕ್ಕೆ 2 ಜನ ಬೇಕು ಸರ್. ಆ ಥರದ್ರಲ್ಲಿ 10 ಕುಂಟೆಯಲ್ಲಿ 10 ಪಿಂಡಿ ಬೆಳೀತಾ ಇದ್ದಂಥದ್ದು ಇವತ್ತು 40 ಕುಂಟೆಯಲ್ಲಿ 40 ಪಿಂಡಿ ಎಲೆ ಬೆಳಿತೀವಿ ಸರ್. 40 ಪಿಂಡಿ ಎಲೆ ಬೆಳೆದ್ರೆ ಒಂದ್ ಕಡೆಯಿಂದ ಬೆಳ್ಕೊ ಬರ್ತಾ ಇದ್ರೆ ತಿಂಗಳು ಪೂರ್ತಿ ಇದೆ. ಆದ್ರೆ ಇವತ್ತು ಅದಕ್ಕೆ ಆ ಕೆಲಸ ಮಾಡುವಂತ ರೈತರು ಸಿಗ್ತಾ ಇಲ್ಲ. ಅಲ್ಲಿ ಯಂತ್ರೋಪಕರಣಗಳ ಬಳಕೆ ಆಗ್ತಾ ಇಲ್ವಾ? ಆಗೋದಿಲ್ಲ ಸರ್. ಅದಕ್ಕೆ ಯಂತ್ರೋಪಕರಣ ಉಪಯೋಗನೇ ಇಲ್ಲ ಸರ್. ಯಂತ್ರೋಪಕರಣದಲ್ಲಿ ಉಪಯೋಗ ಮಾಡೋದು ಒಂದೇ, ಬೋರ್ವೆಲ್ ಇಂದ ಸ್ಪ್ರಿಂಕ್ಲರ್ ಮಾಡಿ ನೀರು ಅದನ್ನ ತಪ್ಪಿಸಿ ಕರೆಂಟ್ ಬಂದಾಗ ಆನ್ ಮಾಡಿ ಸ್ಪ್ರಿಂಕ್ಲರ್ ಅಲ್ಲಿ ನೀರು ಕೊಡೋಂಥದ್ದು ಒಂದು ಪದ್ಧತಿ ಮಾತ್ರ ನಾವು ಈಸಿ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಏನು ನಮ್ಮನ್ನ ಇವರೆಲ್ಲ ಸೇರ್ಕೊಂಡು ಅಧ್ಯಕ್ಷರು ಮಾಡಿದ್ರು, ಆ ಮಾರುಕಟ್ಟೆಗೆ ಕಾಂಕ್ರೀಟ್ ಹಾಕ್ಸಿ ಮೇಲ್ಗಡೆ ಚಾವಣಿ ಹಾಕ್ಸಿ ನೆರಳು ಮಾಡಿ ಅವ್ರಿಗೆ ಮಾರ್ಕೆಟ್ ಮಾಡ್ಕೊಟ್ಟಿದ್ದೀವಿ. ಇವತ್ತು ಮರಂಕಾಯಿನವರು ಒಂದು ರೀತಿ ನಿಮ್ಮ ಊರಿಗೆ ಒಂದು ರೀತಿ ಹೆಮ್ಮೆ ತರುವಂಥ ವಿಚಾರ ಇವತ್ತು ಇಲ್ಲಿ ಕೂತಿರೋದು. ವಿಶ್ ಮಾಡಿಬಿಡಿ ಅವ್ರಿಗೆ ವೇದಿಕೆ ಮುಖಾಂತರ. ಮರಂಕಾಯಿ ಅವ್ರಿಗೆ ವಿಶ್ ಮಾಡೋಂಥದ್ರಲ್ಲಿ ಸರ್ ಮುಖ್ಯವಾದ ವಿಚಾರ, ಎಲ್ಲ ಅವ್ರ ತಾತ ಮುತ್ತಾತನ ಕಾಲದಿಂದನೂ ವ್ಯವಸಾಯಕಾರ ಬಂದು ಅವರು ಇವತ್ತು ವ್ಯವಸಾಯ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಮಗಳನ್ನ ಒಂದು ನರ್ಸಾಗಿ ಒಂದು ಕೆಲಸ ಮಾಡಂಗೆ ಮಕ್ಕಳನ್ನ ಜಾಬಕ್ಕೆ ಸೇರಿಸಿ ಒಳ್ಳೊಳ್ಳೆ ಕೆಲಸಕ್ಕೆ ಸೇರಿಸಿ ಅವ್ರು ಇನ್ನೂ ಗಂಡ ಹೆಂಡತಿ ಇಬ್ರು ಕೂಡ ರೈತರಾಗಿ ಇವತ್ತು ಬದುಕ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನೂ ಕೂಡ ಈ ಒಂದು ನಮ್ಮ ಮೈಸೂರು ಚಿಗುರೆಲೆ ಶಾಶ್ವತವಾಗಿ ಇರಬೇಕು ಅಂತಂದ್ರೆ ಒಂದು ಒಳ್ಳೆಯ ರೈತರಿಗೆ ಲಾಭವಾಗಿ ಹೊರದೇಶಕ್ಕೆ ಕಳಿಸೋಂಥ ವ್ಯವಸ್ಥೆಯಾಗಿ ರೈತರಿಗೆ ಒಂದು ಸಂಪಾದನೆ ಆದರೆ ಅದಕ್ಕಿಂತ ದೊಡ್ಡದು ಬೇರೆ ಇನ್ನೊಂದಿಲ್ಲ. ಅದು ತಮ್ಮ ದೂರದರ್ಶನದ ಕಡೆಯಿಂದ ಖಂಡಿತ ನಮಗೆ ಒಳ್ಳೇದಾಗುತ್ತೆ. ಮುಂದೊಂದು ದಿನ ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನ ನಂಬಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಮರಂಕಾಯಿ ಅವರೇ ಸೂಕ್ತ ವ್ಯಕ್ತಿನ ಅಧ್ಯಕ್ಷರು ಮಾಡಿದ್ದೀರಿ ಸರ್. ಸರಿಯಾಗಿ ಮಾತಾಡ್ತಾರೆ ಮಾತ್ರ. ನಮ್ಮ ಭಾಗದ 10,000 ಜನಗಳು ಕೂಡ ಸೂಕ್ತ ವ್ಯಕ್ತಿ ಅಂತಲೇ ಮಾಡಿರೋದು ಸರ್. ನೈಸ್, ತುಂಬಾ ಖುಷಿ ಆಯ್ತು. ರೈತರತ್ನ ವೇದಿಕೆ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಮೈಸೂರು ವಿಳ್ಯದೆಲೆ ಶಾಶ್ವತವಾಗಿರಬೇಕು ಅಂದ್ರೆ ನಿಮ್ಮಿಂದ ಉತ್ಸಾಹ ತಗೊಂಡು ಇನ್ನೊಂದಷ್ಟು ಜನ ರೈತರು ಬರಬೇಕು ನಿಮ್ಮಿಂದ. ಈಗ ಅವ್ರು ನೋಡ್ಲಿಕ್ಕೆ
ಮದುಮಗ ಕಂಡಂಗೆ ಅಲ್ವಾ ಕಾಣ್ತಾ ಇದ್ದಾರೆ. ಪಕ್ಕದಲ್ಲಿ ಎಲೆ ಬೇರೆ ಎಲೆ ಬೇರೆ ಇದೆ. ಅಲ್ವಾ? ಅವ್ರ ಮನೆಯವರು ಟಿವಿ ನೋಡ್ತಾವ್ರೆ. ಹೌದು, ಇವತ್ತು ವಿಪರ್ಯಾಸ, ಅವರು ಬಂದಿಲ್ಲ ಪಾಪ. ಮೇಡಮ್ಗೆ ಕೆಲಸ ಹಚ್ಬಿಟ್ಟು ಇವ್ರು ಬಂದಿದ್ದಾರೆ ಇಲ್ಲಿಗೆ. ಬಟ್ ಇಲ್ಲಿಂದಾನೇ ಮೇಡಮ್ ಸರ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ, ಮಿಸ್ ಮಾಡ್ಕೊಂಡು. ಥ್ಯಾಂಕ್ ಯು ಮೇಡಮ್. ಓಕೆ, ಮೇಡಮ್ ಹೆಸರೇನು? ಮಣಿ. ಮಣಿ. ಓ, ಮಣಿ 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 ಅಲ್ಲ, ಎಷ್ಟು ಹಾಡುಗಳಿದೆ ನೋಡಿ. ಮೈಸೂರು ವಿಳೆದೆಲೆಗೆ ಒಂದು ಹಾಡು, ಅವರ ಮನೆಯವ್ರಿಗೆ ಒಂದು ಹಾಡು. ನೈಸ್. ಮಣಿಯವ್ರಿಗೆ ನಮ್ಮ ಕಡೆಯಿಂದ ನಮಸ್ಕಾರಗಳನ್ನ ತಿಳಿಸ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು. ಇನ್ನು ಮರಂಕಯ್ಯನವರೇ, ಮತ್ತೊಬ್ರು ತಮ್ಮ ಊರಿನಿಂದ ಬಂದಿದ್ದಾರೆ, ತಮ್ಮ ಸ್ನೇಹಿತರು ಅಂಕಪ್ಪ ಅವರು. ಕರೆಯೋಣ ಅವ್ರನ್ನ ವೇದಿಕೆ ಮೇಲೆ. ಬನ್ನಿ ಅಂಕಪ್ಪ ಅವರೇ. ನಮ್ಮ ದೂರದರ್ಶನದಲ್ಲಿ ಚಂದನ ವಾಹಿನಿಯಲ್ಲಿ ರೈತರತ್ನದ ವೇದಿಕೆ ಮೇಲೆ ಸಾಧಕರಾಗಿ ಕೂತಿದ್ದಾರೆ. ಅವರ ಸಾಧನೆ ಏನು ಅಂತಂದ್ರೆ ಕೃಷಿ ಮಾಡುವಂಥದ್ದು. ಏನಂತೀರಿ ಮರಂಕಯ್ಯ ಅವ್ರ ಬಗ್ಗೆ? ನಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂಥ ನಮ್ಮ ಮರಿಂಕರು ಎಲ್ಲ ಸಹಪಾಠಿಗಳು, ಸ್ನೇಹಿತರುಗಳಿಗೂ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಸಲ್ಲಿಸಿ, ಈ ಒಂದು ನಮ್ಮ ಪ್ರಗತಿಪರ ರೈತರಾಗಿ ಅವರು BA ಗ್ರಾಜ್ಯುಯೇಟ್ ಆಗಿದ್ರೂ ಕೂಡ ಯಾವುದೇ ಒಂದು ಸರ್ಕಾರಿ ಕೆಲಸವನ್ನು ಅಪೇಕ್ಷಿಸದೆ ಅವರ ಕುಟುಂಬ ಈ ಒಂದು ರೈತ ಯಾರ ಕೃಷಿನೇ ನಂಬಿಕೊಂಡು ಅವರ ತಂದೆಯವ್ರಿಗೆ 5 ಜನ ಗಂಡು ಮಕ್ಕಳು, ಅದರಲ್ಲಿ ಮರಂಕಯವರೇ ದೊಡ್ಡ ಮಗ. ಎಲ್ಲರೂ ಕೂಡ ಈ ಒಂದು ಕೃಷಿಯಲ್ಲಿ ಇದು ಮಾಡಿಕೊಂಡು ಎಲ್ಲರೂ ಕೂಡ ಅವ್ರದೇ ಆದಂಥ ಈ ಒಂದು ವಿಳ್ಯದೆಲೆ ಪ್ರಮುಖವಾದ ಪಾತ್ರ ವಹಿಸಿ, ಆದರೂ ಅವರು ಇದು ಮುಗಿಸ್ಕೊಂಡು ಜೊತೆಯಲ್ಲಿ ದಪ್ಪ ಮೆಣಸಿಕಾಯಿನ ಬೆಳೆಸಿ ಕಲಾಸಿ ಪಳ್ಳಿಗೆ ತಂದು ಮಾರಾಟ ಮಾಡಿಕೊಳ್ಳುವಂಥ ಒಂದು ಪ್ರಸಂಗವನ್ನು ಕೂಡ ನಾವು ನೋಡಿದ್ದೀವಿ. ನಿಮ್ಮೂರಲ್ಲಿ ಭಾಷಣದ ತರಬೇತಿ ಕೇಂದ್ರ ಏನಾದ್ರು ಇದೆಯಾ? ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ, ವೇದಿಕೆ ಬಂದ್ರೆ ಸಾಕು, ಮೈಕ್ ಸಿಕ್ಕರೆ ಸಾಕು, ಚಂದ ಭಾಷಣದ ವೇದಿಕೆ ತರನೇ ಅನ್ನಿಸ್ತಾ ಇದೆ. ನೋಡಿ, ಹುಷಾರಿರಿ, ಆಂಕರ್ ಸ್ಥಾನಕ್ಕೆ ಸ್ಪರ್ಧೆ ಇದೆ. ನೀವ್ ಏನ್ ಕೆಲಸ ಮಾಡ್ತೀರಿ? ಕೃಷಿಕರೇ. ನಮ್ಗೆ ಕಡಿಮೆ ಜಮೀನಿತ್ತು. ನಮ್ಮ ತಂದೆಯವರು 8 ಕುಂಟೆ ಜಾಗದಲ್ಲಿ ವಿಳೆದೆಲೆ ಬೆಳಿತೀವಿ. ನೀವು ವಿಳೆದೆಲೆ ಬೆಳಿತಾ ಇದ್ದೀರಿ? ಕಡಿಮೆ ಜಮೀನಿತ್ತು ನಮಗೆ. 7 ಕುಂಟೆ ಜಮೀನಲ್ಲಿ ವಿಳೆದೆಲೆ ಬೆಳಿತಿದ್ವಿ. ಇವಾಗ ಸ್ಟಾಪ್ ಆಗಿದೆ, ಅದು ನೀರು ಒದಗಿಸಕ್ಕಾಗದ ಕಾರಣದಿಂದ ಇದಾಗಿದೆ. ಇವಾಗ ಏನ್ ಮಾಡ್ತಿದ್ದೀರಾ? ಇವಾಗ ಜನರ ಸೇವೆ ಮಾಡಿಕೊಂಡು ಕೃಷಿಕರಿಗೆ ಒಂದು ಮಾರ್ಗದರ್ಶನ ಕೊಡ್ತಾ, ಒಂದು ವಿಳೆದೆಲೆ ಬಗ್ಗೆ ಕೂಡ ಮನದಟ್ಟು ಅವ್ರಿಗೆ ಒಂದು ನಮ್ಗೆ ಏನು ಪ್ರತಿನಿತ್ಯ ಏನು ವಿಳ್ಯದೆಲೆ ಮಾರ್ಕೆಟ್ ಆಗುತ್ತೆ ಅಲ್ಲಿಗೆ ಹೋಗಿ ಅವ್ರಿಗೆ ಮಾರ್ಗದರ್ಶನ ಕೊಡುವಂತ ಕೆಲಸಗಳನ್ನ ಮಾಡ್ತೀವಿ ಸರ್. ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ಮರಂಕಯ್ಯನವರು ನೀವಾಗ್ಲೇ ಹೇಳಿದಾಗ ಅಣ್ಣ ತಮ್ಮಂದ್ರೆಲ್ಲರೂ ಕೂಡ ಇನ್ನು ಕೃಷಿ ಮಾಡ್ಕೊಂಡೇ ಇರೋದಾ? 5 ಜನ ಕೂಡ ಕೃಷಿ ಮಾಡ್ತಾ ಇದ್ದಾರೆ. ಇವ್ರು 2ನೇ ತಮ್ಮವರು ಟೊಮೊಟೊ ಬೆಳೆದಿ ತುಂಬಾ ಆದಾಯದಾಯಕರಾಗಿ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮದ ಉದ್ದೇಶವೂ ಅದೇ. ಎಲ್ಲೋ ಒಂದು ಕಡೆ ಕೃಷಿಯಲ್ಲಿ ಲಾಭ ಇದೆ ಅನ್ನುವುದು ಸಹ ನಮ್ಮೆಲ್ಲರಿಗೂ ಗೊತ್ತಾಗಬೇಕಾಗಿದೆ. ಈ ಮರಂಕಯ್ಯ ತಂದ ನಾಗನಾಯಕರು ಅಂತ ಸರ್, ಸುಮಾರು 40-50 ವರ್ಷ ಅವರೇ ಈಗಲೂ ಕೂಡ ಸಿಟ್ಟಿಂಗ್ 86 ವರ್ಷನೇ 88 ವರ್ಷ ಆಗಿದೆ. ಈಗಲೂ ಕೂಡ ಅವರು ನಮ್ಮ ಗ್ರಾಮದ ದೊಡ್ಡ ಯಜಮಾನ. ಸರಿ, ಅದಕ್ಕೆ ಮುಂದಿನ ಭೇಟಿ ಉದುಗೂರಿಗೆ. ಯಾಕಂದ್ರೆ ನಾವಾಗ್ಲೇ ಹೇಳಿದ್ವಿ, ಯಾರ್ಯಾರು ವಿಳೆದೆಲೆ ಬೆಳಿತಾರೋ ಈ ನಿಟ್ಟಿನಲ್ಲಿ ಅವರೇ ಪುಣ್ಯವಂತರು ಅಂತ ಹೇಳಿ. ನಾವು ಕೇವಲ ಹಸಿರನ್ನ ಬೆಳೀತಾ ಇಲ್ಲ, ಒಂದ್ ರೀತಿ ಚಿನ್ನವನ್ನ ಬೆಳೆದ ಹಾಗೆ, ಅಷ್ಟೇ ಒಂದು ಲಕ್ಷ್ಮಿಯ ಸಂಕೇತ ಅಂತ ಕೂಡ ಅಂದ್ರು. ತುಂಬಾ ಖುಷಿ ಆಯ್ತು. ಮರಂಕಯ್ಯನವ್ರಿಗೆ ವಿಶ್ ಮಾಡ್ಬಿಡಿ ಇವತ್ತಿನ ವೇದಿಕೆ ಮೇಲೆ. ನಮ್ಮ ಆತ್ಮೀಯ ಗೆಳೆಯರಾದಂಥ ಮರಂಕಯ್ಯವರು ಈ ಒಂದು ಸಾಧಕರ ಸ್ಥಾನದಲ್ಲಿ ಈ ಒಂದು ಸ್ಥಾನವನ್ನು ಅಲಂಕರಿಸಿದರೆ ಅವರಿಗೆ ನನ್ನ ಮನದಾಳವಾಗಿ ನಮ್ಮ ಗ್ರಾಮದ ನಮ್ಮ ರಾಜ್ಯದ ತುಂಬ ಹೃದಯದ ಒಂದು ಶುಭಾಶಯಗಳನ್ನ ತಿಳಿಸ್ತಾ, ಈ ಒಂದು ಅವ್ರನ್ನ ಗುರುತಿಸಿ ಇಲ್ಲಿಗೆ ಕರ್ತಂದಿರತಕ್ಕಂಥ ನಮ್ಮ ಚಂದನ ದೂರದರ್ಶನ ವಾಹಿನಿಗಳು ತುಂಬ ಅಭಿನಂದಿಸಿ ಅವ್ರ ಶುಭಾಶಯಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಅಂಕಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ತಮಗೂ ಕೂಡ ಶುಭಾಶಯ, ಅಭಿನಂದನೆಗಳು. ಎಸ್ ಮರಂಕಯ್ಯನವರೇ, ಕೇವಲ ಅತಿಥಿಗಳು ಜಡ್ಜಸ್ ಅಷ್ಟೇ ಅಲ್ಲ, ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅವರು ಎಲ್ಲರೂ ಕೂಡ ಮುಂಬರುವಂಥ ಕೃಷಿಕರು, ಒಂದು ಅಪ್ಗ್ರೇಡೆಡ್ ಕೃಷಿಕರು. ಕೃಷಿನಲ್ಲಿ ಏನೋ ಒಂದು ಹೊಸ ಆಲೋಚನೆ ಮಾಡಿ ಹೊಸ ತಂತ್ರಜ್ಞಾನದಿಂದ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿರುವಂಥವ್ರು. ಅದರಲ್ಲೂ ಇವತ್ತು ವಿಶೇಷತೆ ಅಂತಂದರೆ ನಮ್ಮ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ಸ್ ಇವತ್ತು ಶಿವಮೊಗ್ಗದಿಂದ ಇಲ್ಲಿವರೆಗೂ ಬಂದಿದ್ದಾರೆ ನಿಮ್ಮನ್ನು ಮಾತಾಡ್ಸೋಕ್ಕೆ. ಸೊ ಸ್ಟೂಡೆಂಟ್ಸ್ ಯಾರ್ಯಾರು ರೆಡಿ ಇದ್ದೀರಾ? ಏನಾದರೂ ಕ್ವೆಶ್ಚನ್ಸ್ ಕೇಳಬೇಕಾ? ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನನ್ನ ಹೆಸರು ದರ್ಶನ್ ಅಂತ, ನಾವು ಶಿವಮೊಗ್ಗ ಕೃಷಿ ಕಾಲೇಜಿಂದ ಬಂದಿದ್ದೀವಿ ಸರ್. ಸರ್ ನೀವು ವಿಳೆದೆಲೆ ಬೆಳೆಕ್ಕೆ ಸಾವಯವ ಗೊಬ್ಬರ ಅಷ್ಟೇ ಉಪಯೋಗಿಸ್ತಾರೆ ಸರ್, ಮತ್ತು ಬೇರೆ ರಾಸಾಯನಿಕ ಗೊಬ್ಬರ ಏನಾರ ಉಪಯೋಗಿಸ್ತಾರೆ ಸರ್? ಇಲ್ಲ ಸರ್, ರಾಸಾಯನಿಕ ಗೊಬ್ಬರನೂ ಉಪಯೋಗಿಸಲ್ಲ ಸರ್. ಬರೀ ಸಾವಯವ ಮಾತ್ರ. ಯಾವುದೇ ರೋಗ ಬಂದರೂ ಕೂಡ ಬೇವಿನ ಹಿಂಡಿ ಎಣ್ಣೆ ಯೂಸ್ ಮಾಡಿ ಉಪಯೋಗಿಸ್ತೇವೆ ಹೊರತು ಬೇರೆ ರಾಸಾಯನಿಕನ ಉಪಯೋಗಿಸಲ್ಲ ಸರ್. ರಾಸಾಯನಿಕನೇ ಇಲ್ಲ ಅಲ್ಲಿ.
ಹಾಂ ಸರ್. ಸರ್ ಈ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿದೆ ಸರ್ ವೀಳ್ಯದೆಲೆಗೆ? ಇವತ್ತಿನ ಮಾರ್ಕೆಟ್ ಸರ್, ಇವತ್ತು ಒಂದು ಪಿಂಡಿ ಎಲೆ ಅಂತಂದರೆ 10,000 ಎಲೆಗೆ 5,000 ರೂಪಾಯಿ ಇದೆ. ಹಾಂ ಸರ್, ನೀವು ಮಷಿನ್ಸ್ ಏನು ಉಪಯೋಗಿಸಲ್ಲ ಸರ್ ಹೊಸದಾಗಿ? ಸರ್ ಇದು ಯಾವುದೇ ರೀತಿ ಮಿಷನರಿಗಳನ್ನ ಬಳಸೋಕ್ಕಾಗದೇ ಇಲ್ಲ ಸರ್. ಇದೊಂದು ಬಳ್ಳಿ ಅಂದರೆ ಮೃದುವಾದ ಬಳ್ಳಿ, ಮಿಷಿನರಿಗಳನ್ನ ಯಾವುದೇ ರೀತಿ ಬಳಸೋಕ್ಕಾಗಲ್ಲ ಸರ್ ಇದಕ್ಕೆ. ಸರ್ ಈಗ ಸೈಂಟಿಸ್ಟ್ ಹೇಳಿದ್ರಲ್ಲ ಸರ್, ಬೇರೆ ವೆರೈಟಿ ಬೆಳಿಬೋದು ಅಂತ ನಾವು. ಹೌದು ಸರ್. ನೀವು ಯಾವ ಟ್ರೈ ಮಾಡಿಲ್ಲ ಸರ್ ಇನ್ನು? ಸರ್ ಇವಾಗ ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಬೆಳೆಯೋದಕ್ಕೆ ಹೇಳ್ತಾ ಇದ್ದಾರೆ, ಬೆಳಿತೀವಿ ಸರ್ ಈಗ ಇನ್ನು ಮುಂದೆ ಹೊಸ ಹೊಸ ವಿಧಾನದಲ್ಲಿ ಹೊಸ ತಳಿನ ಕೊಡ್ತಾ ಇದ್ದಾರೆ. ನನ್ನ ಹೆಸರು ಪವನ್ ದಳವಾಯ್ ಅಂತ. ನಾವು ಕೆಳದಿ ಶಿವಪ್ಪನಾಯಕ ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕಿಂದ ಬಂದಿದ್ದೇವೆ. ಮೊದಲಿಗೆ ಚಂದ್ರಮಾಹಿಗೆ ಧನ್ಯವಾದ ಹೇಳಬೇಕು. ಕಾರಣ ಒಬ್ಬ ರೈತನ ಸೆಲೆಬ್ರಿಟಿ ಅಂತ ಮಾಡಿ ತಂದು ಕೂರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಸರ್ ಬೇಸಿಗೆಯಲ್ಲಿ ನೀವು ಹೆಂಗೆ ಬೆಳೆ ನೋಡ್ಕೊಂತೀರಿ ಸರ್? ಈ ರಸ ಇರೋ ಕೀಟಗಳು ಜಾಸ್ತಿ ಆಗ್ತಾವಲ್ವ ಈ ಎಲೆಯಲ್ಲಿ, ಹೇಗೆ ನೋಡ್ಕೊಂತೀರಾ ಸರ್? ರಸ ಹೀರೋ ಕೀಟ ಬರೋದು ಸಹಜ. ನಮ್ಮ ರೈತ ಏನು ಮಾಡ್ತಾನೆ ಅಂತಂದರೆ ಈ ನಮ್ಮ ಬೇವಿನ ಎಣ್ಣೆ ಸಿಂಪಡಣೆ ಬಿಟ್ಟರೆ ಅದನ್ನು ಬಳಸೋಕ್ಕಾಗೋದಿಲ್ಲ, ವೇಸ್ಟ್ ಆಯ್ತದ, ಒಂದಷ್ಟು ವೇಸ್ಟ್ ಆಗುತ್ತೆ ಅಷ್ಟೇ. ಅದನ್ನ ಬೇರೆ ಇನ್ನು ಯಾವುದೇ ರೀತಿ ರಾಸಾಯನಿಕ ಬಳಸಿ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಹೇಳ್ದಂಗೆ ಅಲ್ಲಿ ಸೊರಗು ರೋಗ ಬರುತ್ತೆ, ಬೂದಿ ರೋಗ ಬರುತ್ತೆ, ಇದೆಲ್ಲ ಎಲೆ ಚುಕ್ಕಿ ರೋಗ ಬರುತ್ತೆ. ಇದೆಲ್ಲಕ್ಕೂ ಕೂಡ ಅಷ್ಟೇ ಬೇವಿನ ಎಣ್ಣೆನೇ ಒಂದೇ ಸಿಂಪಲ್ ಸೊಲ್ಯೂಷನ್. ಸಿಂಪಲ್, ಬೇರೆ ಏನು ಯೂಸ್ ಮಾಡೋಕ್ಕಾಗದೇ ಇಲ್ಲ. ಅಲ್ಲಿ ಸಿಂಪಲ್ ಆಗಿ ಬೆಳೆಸ್ಕೊಂಡು ಆದಾಯ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಬಹುದು. ನೀವು ಹೇಳುವಾಗ ಮತ್ತು ನಿಮ್ಮ ಸ್ನೇಹಿತರೆಲ್ಲ ಹೇಳುವಾಗ ನೀವು ಸ್ಪ್ರಿಂಕ್ಲರ್ ಸೆಟ್ಟಿಂದ ಅಂದರೆ ತುಂತುರು ನೀರಾವರಿ ಘಟಕ ಅಂತ ಹೇಳ್ತೀವಿ ನಾವು, ಅದ್ರ ಮುಖಾಂತರ ನೀರು ಕೊಡ್ತಾ ಇದ್ದೀರಿ. ಅದು ಎಷ್ಟು ಮಟ್ಟಿಗೆ ಸೂಕ್ತ ಅಂತ? ಯಾಕಂತ ಹೇಳಿದರೆ ಈ ತೋಟಗಾರಿಕಾ ಬೆಳೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಎಲೆ ಬಳ್ಳಿಗೆ, ಅದರ ಬೊಡ್ಡೆಯಲ್ಲಿ ನೀವು ಹನಿ ನೀರಾವರಿ ಮಾಡಿದರೆ ಇನ್ನೂ ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತದೆ. ಯಾಕೆ ನೀವು ಆ ಪ್ರಯತ್ನ ಮಾಡಿಲ್ವಾ? ಹೇಳ್ತೀನಿ ಸರ್, ಹನಿ ನೀರಾವರಿನೂ ಮಾಡಿದ್ದೀವಿ, ಸ್ಪ್ರಿಂಕ್ಲರ್ ಸಿಸ್ಟಮ್ನು ಮಾಡಿದ್ದೀವಿ. ಹನಿ ನೀರಾವರಿನಲ್ಲಿ ತೊಟ್ಟಿಗ್ತದೆ, ಬರೀ ಗೆಡ್ಡೆಗೆ ಮಾತ್ರ ತೊಟ್ಟಿಗ್ತದೆ ಅಷ್ಟೇ. ಈ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಇಡೀ ಏರಿಯಾನೇ ತೇವಾಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ಭೂಮಿ ಸಮಿಯೋದಿಲ್ಲ, ಗೊಬ್ಬರ ಮತ್ತು ಏನು ಹಾಕ್ತೀವಿ ಅದು ಯಾವುದು ಅಲ್ಲಿ ಬೇರೆ ಹೊರಗಡೆ ಹೋಗೋದಿಲ್ಲ, ಅಲ್ಲೇ ಕೊಳೆತು ಮತ್ತು ಅಲ್ಲೇ ಉನಿತದೆ, ಚೆನ್ನಾಗಿ ಒಂದು ವಾತಾವರಣ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಬರುತ್ತೆ. ಬೇರೆ ಸಿಸ್ಟಮಲ್ಲಿ ಪೈಪಲ್ಲಿ ಹಿಡಿದು ನಾವು ಬಿಡ್ತಾ ಇದ್ವಿ, ಆದರೆ ಅದು ಬೇರು ಸವಿತಾ ಜಾಸ್ತಿ ಆಗ್ತಾ ಇತ್ತು, ಆ ಮಣ್ಣೆಲ್ಲ ಕೊಚ್ಚೋಗ್ತಾ ಇತ್ತು. ಹಾಗಾಗಿ ಆ ಸಿಸ್ಟಮ್ ನೀರನ್ನು ಹೆಚ್ಚು ನಷ್ಟ ಮಾಡಬಾರ್ದು. ಹೌದು ಸರ್, ಕಡಿಮೆ ನೀರು ಏರಿಯಾನೇ ತಂಪಾಗುತ್ತೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ಏನು ಅಂದ್ರೆ ಇಡೀ ಏರಿಯಾನೇ ತಂಪಾಗುತ್ತೆ. ನಾವು ಡ್ರಿಪ್ ಸಿಸ್ಟಮ್ ಅಲ್ಲೂ ಮಾಡಿದೀವಿ, ಆದ್ರೆ ಅದೊಂದು ಜಾಗ ಮಾತ್ರ ತೇವಾಗುತ್ತೆ ಹೊರತು ಇದರಲ್ಲಿ ಇಡೀ ಏರಿಯಾನೇ. ಹಾಗಾದ್ರೆ ಎಲ್ಲ ಬೆಳೆಗಾರರು ಎರಡು ವ್ಯವಸ್ಥೆ ಎರಡನ್ನೂ ಇದೆ, ತುಂತುರು ನೀರಾವರಿ ಘಟಕನೂ ಇದೆ. ಹೌದು ಸರ್, ಹಂತ ಹಂತವಾಗಿ ಬದಲಾವಣೆ ಮಾಡ್ಕೊತಾ ಬಂದಿದ್ದೀವಿ ನಾವು. ಈ ತರ ಸನ್ನಿವೇಶ ಬೇರೆ ಎಲ್ಲಿ ನೋಡಕ್ ಸಿಗೋದಿಲ್ಲ. ಒಂದು ತುಂತುರು ನೀರಾವರಿ ಮಾಡ್ತಾರೆ, ಹನಿ ನೀರಾವರಿ ಮಾಡ್ತಾರೆ. ಏನೋ ಒಂದು ವಿಶೇಷವಾದ ಪ್ರಯೋಗ ನೀವು ಮಾಡಿದ್ರಿ, ಯಶಸ್ವಿ ಕೂಡ ಆಗಿದೆ. ಹೌದು ಸರ್. ಅಂದ್ರೆ ಅಲ್ಲಿ ಫೋಲಿಯರ್ ಸ್ಪ್ರೇ ಮಾಡ್ತಾ ಇದ್ದಾರೆ, ಎಲೆಗಳಿಗೆ ನೀರು ಉಣಿಸ್ತಾ ಇದ್ರಿ ಅಲ್ವಾ? ಒಂದು ಮೈಕ್ರೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಹೌದು ಸರ್. ಇದೇ ಖುಷಿನಲ್ಲಿ ಮುಂದೆ ಏನೇನು ಯೋಜನೆ ಮಾಡ್ಕೋಬೇಕು ಅಂತ ಅಂತಿದ್ರ, ಒಂದು ವಿವಿಧ ಬೇರೆ ಬೇರೆ ತಳಿಗಳನ್ನ ಒಂದು ಇದು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಇದ್ದೀರಿ. ಸೊ ಅದು ಒಂದು, ಇನ್ನು ಏನು ಮಾಡಬೇಕು ಅಂತಿದೆ, ಯೋಜನೆಗಳೇನು ಚಿಕ್ಕದಾಗಿ ಹೇಳ್ಬಿಡಿ ಮೇಡಮ್. ಇಲ್ಲಿಗೆ ನನ್ನ ಒಂದು ಈ ಸಂದರ್ಶನಕ್ಕೆ ಹೆಚ್ಚು ಕಡಿಮೆ ನನ್ನ ಕಳಿಸಿರೋದು ಅಂದರೆ ಸರ್ಕಾರದ ವತಿಯಿಂದ ನನಗೆ ದಸರಾ ರೈತ ಪ್ರಶಸ್ತಿನೂ ಕೊಟ್ಟವ್ರೆ. ಹಂಗಾಗಿ ತೋಟಗಾರಿಕೆ ಇಲಾಖೆಯವರು ಈ ಹೊಸ ಹೊಸ ಪದ್ಧತಿಗಳನ್ನ ಬೆಳೆಸೋದಕ್ಕೆ ಇವಾಗ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಜೊತೆಗೆ ಈ ನನಗೆ ಮೊದಲನೇದಾಗಿ ಸರ್ಕಾರಕ್ಕೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ನಮ್ಮ ವೀಳ್ಯದೆಲೆ ಬೆಳೆಗಾರರಿಗೆ ಸಹಾಯಧನನೂ ಕೂಡ ಕೊಡ್ತಾ ಇದ್ದಾರೆ. ಇದು ಈ ವರ್ಷದ ರೈತರಿಗೂ ಕೂಡ ಒಂದು ಇನ್ನು ಮುಂಬರ ರೈತರಿಗೂ ಕೂಡ ಇದೆ, ಸಹಾಯಧನ ಕೂಡ ಇದೆ. ಹಾಗಾಗಿ ಮೊದಲನೇದಾಗಿ ನಾನು ಸರ್ಕಾರದ ಅಧಿಕಾರಿಗಳು ಕೂಡ ನಾನು ನಮಸ್ಕಾರ ಮಾಡ್ತೀನಿ. ಸಹಾಯ ಮಾಡಿದ್ದಾರೆ ಸರ್ಕಾರದ ಅಧಿಕಾರಿಗಳು. ನಾ ಇಲ್ಲಿಗೆ ಬರಬೇಕು ಅಂತಂದ್ರೆ ಅವರು ಕೂಡ ಕಾರಣನೇ. ಹಾಗಾಗಿ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಸರ್. ವೆರಿ ನೈಸ್. ಸಂಪೂರ್ಣ ಸಂತೃಪ್ತ ಕೃಷಿಕರು. ಸಂತೃಪ್ತ ಕೃಷಿ, ಹೌದು ಸರ್, ಹೌದು. ಅದು ನಮಗೆ ಮೇನ್ ರೈತರಿಗೆ ಮುಖ್ಯವಾಗಿರುವಂಥ ಒಂದು ಗುಣ ಅದೇ ಇರಬೇಕಾಗಿತ್ತು. ಅವ್ರು ಮಾಡಿರುವಂಥ ಕೆಲಸದಲ್ಲಿ ತೃಪ್ತಿ ಇರಬೇಕು. ಯಾರ್ಯಾರು ಸಹಾಯ ಮಾಡಿದ್ರು ಅದನ್ನ ನೆನೆಸ್ಕೊಳ್ಬೇಕಿಂತ ಸಮಯದಲ್ಲಿ ಅಲ್ವಾ? ಅವನು ಒಬ್ಬ ಸಾಮಾನ್ಯ ರೈತ ಆಗಕ್ಕೆ ಸಾಧ್ಯ, ಕೃಷಿನಲ್ಲಿ ಖುಷಿ ಕಾಣೋದಕ್ಕೆ ಸಾಧ್ಯ ಅಲ್ವಾ? ಸರಿ, ಇದೇ ಖುಷಿನಲ್ಲಿ ಇವಾಗ ನಿಮ್ಮ ಕುಟುಂಬದವರು, ನಿಮ್ಮ ಫ್ರೆಂಡ್ಸ್, ಅವರೇ ಕುಟುಂಬ ಅಂತ ಹೇಳಿದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ವೆಲ್ಕಮ್ ಮಾಡ್ಬಿಡೋಣ. ಎಲ್ಲ ಬನ್ನಿ, ಮರಂಕಾಯಿನವ್ರ ಜೊತೆ ಯಾರೆಲ್ಲ ಬಂದಿದ್ದೀರಿ ಊರಿಂದ ಎಲ್ಲ ವೇದಿಕೆ ಮೇಲೆ ಬಂದ್ಬಿಡಿ. ಎಷ್ಟು
ವಿವಿಧವಾದ ಮಾಹಿತಿಗಳನ್ನ ತೆಗೆದು ನಮಗೆ ಹಂಚ್ಬಿಟ್ಟಿದ್ದಾರೆ ಅಂತ ಅಂದರೆ ಎಷ್ಟೋ ವಿಚಾರಗಳು ಗೊತ್ತೇ ಇರಲಿಲ್ಲ. ಸಂಪೂರ್ಣ ಸಾವಯವ ಕೃಷಿ ಅನ್ನೋದೇ ಬಹುಶಃ ಅನೇಕ ಜನರಿಗೆ ಗೊತ್ತಿರಲಿಲ್ಲ. ಇವತ್ತು ತುಂಬ ವಿಚಾರ ತಿಳ್ಕೊಂಡ್ವಿ. ಅದಕ್ಕೆ ಸಹಕಾರ ಕೊಟ್ಟಂಥವ್ರು ನಮ್ಮ ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವಂತಹ ಮರಂಕೈನವರು ಕೂಡ ಇವತ್ತು ರೈತ ಸೆಲೆಬ್ರಿಟಿಯಾಗಿ ನಮ್ಮ ಸಂಚಿಕೆಗೆ ಬಂದಿದ್ರು. ಅವರ ಜೊತೆ ಮೈಸೂರಿಂದ ಹಲವಾರು ಜನ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಶುಭಾಶಯ ತಿಳಿಸ್ತಾ ಇವತ್ತಿನ ಈ ಒಂದು ವಿಶೇಷವಾದ ಇವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯ ಫೋಟೋ ಸೇರ್ತಾ ಇದೆ ನಮ್ಮ ಇವತ್ತಿನ ರೈತ ರತ್ನ ಸಂಚಿಕೆಯ ವಾಲ್ ಆಫ್ ಫೇಮ್ಗೆ. ಸೊ ಎಲ್ಲರೂ ನಗ್ನಗ್ತಾ ಒಂದು ಪೋಸ್ ಕೊಡಿ. ನಮ್ಮ ಫೋಟೋಗ್ರಾಫರ್ ಒಳ್ಳೆ ಫೋಟೋನ ಕ್ಲಿಕ್ ಮಾಡ್ತಾರೆ. ಓಕೆ, ಸ್ಮೈಲ್. ರೈತ ರತ್ನ, ರೈತ ರತ್ನ, ರೈತ ರತ್ನ, ರೈತ ರತ್ನ. ಥ್ಯಾಂಕ್ ಯು. ಒಂದು ಜೋರಾದ ಚಪ್ಪಾಳೆ ಮರಂಕೈನವ್ರಿಗೆ ಹಾಗೂ ಮೈಸೂರಿನ ಎಲ್ಲ ವಿಳೆದೆಲೆ ಕುಟುಂಬಕ್ಕೆ. ಇನ್ನು ಇದೇ ಖುಷಿನಲ್ಲಿ ನಮ್ಮ ಪ್ರೀತಿಯ ಜಡ್ಜಸ್ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಂಡ್ಬಿಡೋಣ. ಚೆನ್ನಪ್ಪ ಸರ್, ರಘು ಸರ್, ಬನ್ನಿ ಸರ್ ವೇದಿಕೆ ಮೇಲೆ. ಚಪ್ಪಾಳೆಗಳ ಮೂಲಕ ನಮ್ಮ ರೈತ ರತ್ನ ಕಾರ್ಯಕ್ರಮದ ಹೆಮ್ಮೆಯ ತೀರ್ಪುಗಾರರಿದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು. ಇನ್ನು ಇನ್ನೊಂದು ಪ್ರೀತಿಯ ಕಿರುಕಾಣಿಕೆಯನ್ನು ಕೊಡೋದಕ್ಕೆ ನಮ್ಮ ಚಂದನ ವಾಹಿನಿ ಪರವಾಗಿ ಒಬ್ಬರು ಬಂದಿದ್ದಾರೆ. ಅವ್ರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಗಳ ಮೂಲಕ. ಇದೀಗ ವೇದಿಕೆಯ ಮೇಲೆ ನಮ್ಮ ಬೆಂಗಳೂರು ದೂರದರ್ಶನ ಕೇಂದ್ರದ ಸಂಕಲನ ಮೇಲ್ವಿಚಾರಕರು ಲಕ್ಷ್ಮೀ ಪ್ರಸಾದ್ ಸರ್, ಬನ್ನಿ ಸರ್. ಇವತ್ತಿನ ನಮ್ಮ ಸಂಚಿಕೆನಲ್ಲಂತೂ ಮೈಸೂರು ವಿಳೆದೆಲೆ ಬಗ್ಗೆ ಮಾತಾಡ್ತಾ ಆ ಕೆಂಪು ತಂಪಿನ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಇಷ್ಟ ಆಯ್ತಲ್ವಾ? ಬಹಳಷ್ಟು ವಿಚಾರ ಮಾತಾಡಿದ್ದೀವಿ. ತಲೆಮಾರಿನಿಂದ ಅದೇ ವಿಳೆದೆಲೆ ಕೃಷಿಯನ್ನು ಮಾಡ್ತಾ ನಮ್ಮ ಮೈಸೂರು ವಿಳೆದೆಲೆಗೆ ಜಗತ್ತಿನಾದ್ಯಂತ ಒಂದು ಹೆಸರು ಬರುವಂತೆ ಮಾಡಿರುವಂಥ ರೈತರಲ್ಲಿ ಒಬ್ಬರು ಮರಂಕೈನವರು ಬಂದಿದ್ರು. ಸೊ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಮತ್ತೊಬ್ಬ ರೈತ ಸಾಧಕರೊಂದಿಗೆ ಇದೇ ಕುರ್ಚಿಯಲ್ಲಿ ಅವರನ್ನು ಕೂಡಿಸಿ ಅವರ ಸಾಧನೆಯ ಕಥೆಗಳೊಂದಿಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮೆಲ್ಲರ ಪ್ರೀತಿಯ ರೈತ ರತ್ನ ಕಾರ್ಯಕ್ರಮ ಹಾಗೂ ಚಂದನ ವಾಹಿನಿಯನ್ನ. ಇದು ಕರುನಾಡಿನ ಹೆಮ್ಮೆಯ ನಮ್ಮ ಚಂದನ ವಾಹಿನಿಯ ಪ್ರಸ್ತುತಿ. ಒನ್ ಅಂಡ್ ಓನ್ಲಿ ರೈತ ರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಅಂದದ ಬದುಕನ್ನು ಚಂದದಿ ತೋರಿಸು ರೈತ ರತ್ನ, ರೈತ ರತ್ನ.